ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಭಾನುವಾರದ ಶ್ರೀಮದ್ ಭಗವದ್ಗೀತಾ ಚರ್ಚೆಗೆ. ಇಂದು ನಾವು ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 2 ಗೀತಸಾರ ಸಂಗ್ರಹದಿಂದ ಶ್ಲೋಕ 69ರಿಂದ 72 ಕೊನೆಯ 4 ಶ್ಲೋಕಗಳು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದೇವೆ. ಎಲ್ಲರೊಮ್ಮೆ ಶ್ಲೋಕವನ್ನು ಹೇಳಿ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಎಲ್ಲ ಪ್ರಾಣಿಗಳಿಗೆ ರಾತ್ರಿ ಆದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರುವ ಕಾಲ, ಎಲ್ಲ ಪ್ರಾಣಿಗಳಿಗೆ ಎಚ್ಚೆತ್ತರುವ ಕಾಲವಾದಾಗ ಅಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವವನಿಗೆ ರಾತ್ರಿಯಾಗಿರುತ್ತದೆ. ಈ ಅಧ್ಯಾಯದಲ್ಲಿ ಗೀತಸಾರ ಸಂಗ್ರಹ 2ನೇ ಅಧ್ಯಾಯ. ಅಂದರೆ ಮುಂದೆ ಬರುವಂತಹ ಶ್ಲೋಕಗಳು 3ರಿಂದ 18 ಶ್ಲೋಕದಲ್ಲಿ ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ, ಭಕ್ತಿಯೋಗ ಇದೆಲ್ಲ ವಿಶ್ಲೇಷಣೆಯಲ್ಲಿ ಹೋಗುತ್ತೆ. ಅದೆಲ್ಲ ಸಂಕ್ಷಿಪ್ತವಾಗಿ ಕೆಲವು ಶ್ಲೋಕಗಳನ್ನು ಈ ಅಧ್ಯಾಯದಲ್ಲಿ ಭಗವಂತ ಕೊಟ್ಟಿದ್ದಾನೆ. ಸಂಪೂರ್ಣ ಭಗವದ್ಗೀತೆಯಲ್ಲಿ ಏನೇನಿದೆ ಹಾಗೂ ಅಂತಿಮವಾಗಿ ಭಗವದ್ಗೀತೆಯ ಸಾರಾಂಶ ಏನು ಅದನ್ನು ಭಗವಂತ ಈ ಅಧ್ಯಾಯದಲ್ಲಿ ನೀಡಿದ್ದಾನೆ. ಇದರ ಹಿಂದಿನ ಶ್ಲೋಕಗಳಲ್ಲಿ ಚರ್ಚೆ ಮಾಡಿದ್ವಿ. ಸ್ಥಿತಪ್ರಜ್ಞ ಒಬ್ಬನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ಸ್ಥಿತಪ್ರಜ್ಞವಂತನಾಗಿರಬೇಕು. ಭೌತಿಕ ಜನ ಮನಸ್ಸು ಯಾವಾಗಲೂ ವಿಚಲಿತವಾಗಿರುತ್ತೆ, ಉದ್ವೇಗಗೊಂಡಿರುತ್ತೆ. ಆದ್ದರಿಂದ ಯಾವುದೇ ಒಂದು ಕೆಲಸ ಮಾಡಿದಾಗ ಅವರಿಗೆ ಯಶಸ್ವಿ ಅನ್ನೋದು ಪ್ರಾಪ್ತಿಯಾಗೋದಿಲ್ಲ. ಯಾವುದೇ ಒಂದು ಕೆಲಸ ಯಶಸ್ವಿಯಾಗಬೇಕಾದರೆ ಏಕಾಗ್ರತೆ ಅನ್ನೋದು ತುಂಬ ಮುಖ್ಯ. ಒಂದು ಕೆಲಸದಲ್ಲಿ ಮನಸ್ಸಿಟ್ಟು ಕೆಲಸ ಮಾಡಿದಾಗ ಅದು ಸರಿಯಾದ ಪರಿಪೂರ್ಣವಾದ ಫಲವನ್ನು ಕೊಡುತ್ತೆ. ಮನಸ್ಸು ವಿಚಲಿತವಾಗಿದ್ದಾಗ ಆ ಕಾರ್ಯವು ಪೂರ್ಣವಾದ ಫಲ ಅನ್ನೋದು ಪ್ರಕಟವಾಗುವುದಿಲ್ಲ. ಆದ ಕಾರಣ ಸ್ಥಿತಪ್ರಜ್ಞ ಭೌತಿಕ ಕಾರ್ಯ ಇರಲಿ ಅಥವಾ ಆಧ್ಯಾತ್ಮಿಕ ಕಾರ್ಯ ಇರಲಿ ಸ್ಥಿತಪ್ರಜ್ಞವಂತನಾಗಿರಬೇಕು. ಸೊ ಹೀಗೆ ಮುಂದುವರಿಸುತ್ತಾ ಸ್ಥಿತಪ್ರಜ್ಞೆ ಆದವನಿಗೆ ಅವನಿಗೆ ಯಾವುದೇ ರೀತಿಯ ಭೌತಿಕ ಆಸೆಗಳಿರೋದಿಲ್ಲ. ಆಧ್ಯಾತ್ಮಿಕ ಚಿಂತನೆ ಮುಂದವನಿಗೆ ಭೌತಿಕವಾದ ಆಸೆಗಳಿರೋದಿಲ್ಲ. ಬದಲಾಗಿ ಅವನ ಏಕೈಕ ಆಸೆ ಇರುತ್ತದೆ ಕೃಷ್ಣನ ತೃಪ್ತಿಪಡಿಸಬೇಕು. ಆಸೆಗಳನ್ನು ಸಂಪೂರ್ಣವಾಗಿ ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಸೆ ಕೆಟ್ಟದೂ ಅಲ್ಲ, ಆಸೆ ಇರಬಾರ್ದು, ಅದು ಕೆಟ್ಟದೂ ಅಲ್ಲ. ಯಾವುದು ಕೆಟ್ಟದು? ಭೌತಿಕವಾದ ವಸ್ತುಗಳ ಮೇಲೆ ಅತಿಯಾಗಿ ಸಂಗಣ ಮಾಡುವಂತಹ ಇಚ್ಛೆ, ಇದು ಒಳ್ಳೆಯದಲ್ಲ. ಯಾವಾಗ ಆಸೆಗಳು ಭಗವಂತನ ತೃಪ್ತಿಪಡಿಸಬೇಕು ಅನ್ನೋಕ್ಕೆ ವರ್ಗಾವಣೆಗೊಂಡ್ರೆ ಆ ಒಂದು ಆಸೆಯು ಒಬ್ಬನನ್ನು ಸಂತುಷ್ಟವಾಗಿಡುತ್ತದೆ ಹಾಗೂ ಅವನಿಗೆ ಸುಖ ಹಾಗೂ ಶಾಂತಿಯನ್ನು ತರುತ್ತದೆ. ಆದರೆ ಕೆಲವು ಜನ ಯೋಗಿಗಳು ಆಸೆಗಳನ್ನು ಶೂನ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನೂ ಬೇಡ, ಯಾವ ಥರದ ಆಸೆಗಳು ಬೇಡ. ಯಾಕಂದರೆ ಅವ್ರಿಗೆ ಭಯ, ಬಹುಶಃ ಆಧ್ಯಾತ್ಮಿಕ ಜಗತ್ತು ಹೋದರೂ ಕೂಡ ಅಲ್ಲಿಯೂ ಕೂಡ ಯಾರೋ ಕೈ ಕೆಳಗಡೆ ಕೆಲಸ ಮಾಡಬೇಕಾಗತ್ತೇನೋ ಅಂತ ಭಯ. ಅದಕ್ಕೆ ನನಗೆ ಭಗವಂತನೂ ಬೇಡ, ಭೌತಿಕ ಜಗತ್ತಲ್ಲೂ ಯಾರೂ ನಮಗಿಂತ ಮೇಲಿರೋರು ಬೇಡ, ನಾನೇ ಭಗವಂತನಾಗಬೇಕು. ಎಲ್ಲವೂ ಒಂದು ಶಕ್ತಿ, ನಾನು ಈ ದೇಹ ತ್ಯಾಗ ಮಾಡಿ ಒಂದು ಶಕ್ತಿಯಲ್ಲಿ ನಾನು ಲೀನ ಆಗಬೇಕು ಅನ್ನೋಂಥ ಆಸೆಯನ್ನು ಬೆಳೆಸ್ಕೋತಾರೆ. ಅದಕ್ಕೆ ಹೇಳ್ತೀವಿ ಜ್ಞಾನಯೋಗಿಗಳು ಅಂತ. ಸೊ ಜ್ಞಾನಯೋಗಿಗಳು ಅವರು ಈ ಚಿಂತನೆ ಬಂದಿದೆ, ಈ ಭೌತಿಕ ಜಗತ್ತಿನಲ್ಲಿ ನಮಗೆ ಸಂಪೂರ್ಣವಾಗಿ ಸುಖ ಅನ್ನೋದು ಸಿಗೋದಿಲ್ಲ. ಯಾಕಂದರೆ ಇಲ್ಲೆಲ್ಲವೂ ಕೂಡ ತಾತ್ಕಾಲಿಕ ಹಾಗೂ ಎಲ್ಲವೂ ಕೂಡ ವಿನಾಶಕ್ಕೆ ಗುರಿಯಾಗತ್ತೆ. ಅದನ್ನು ನಾನು ಒಂದು ಜ್ಯೋತಿಯಲ್ಲಿ ಲೀನ ಆಗಬೇಕು, ಆ ಜ್ಯೋತಿಯೇ ಶಾಶ್ವತವಾದಂಥದ್ದು ಅನ್ನೋ ಚಿಂತನೆಯಿಂದ ಧ್ಯಾನದಲ್ಲಿ ಕೂತ್ಕೋತಾರೆ. ಮತ್ತು ಎಲ್ಲ ಆಸೆಗಳು ಏನೆಲ್ಲ ಉತ್ಪನ್ನ ಆಗುತ್ತೆ ಅದನ್ನು ತಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಆಧ್ಯಾತ್ಮಿಕ ಚಿಂತಕರು ಹಾಗೆ ಮಾಡೋದಿಲ್ಲ.
ನಿಜವಾದಂತಹ ವೈಷ್ಣವರು ಭಗವಂತನ ಸೇವೆ ಮಾಡಲಿಕ್ಕೆ ಇಚ್ಛೆ ಪಡುವಂಥವರು ಅವರು ಏನು ಚಿಂತನೆ ಮಾಡ್ತಾರೆ, ಕೃಷ್ಣ ನಿನಗೇನು ಇಷ್ಟ ಅದೇ ನನಗೂ ಇಷ್ಟ, ನಿನ್ನ ಆಸೆನೇ ನನ್ನ ಆಸೆ, ಅದೇ ನಿನ್ನ ಆಸೆ ಪ್ರಕಾರ ನಾನು ಆ ಮಾರ್ಗದಲ್ಲಿ ನಡೀತೀನಿ ಅನ್ನೋಂಥ ಭಾವನೆ ಬೆಳೆಸ್ಕೋತಾರೆ. ಸೊ ಒಂದು ಸಣ್ಣ ಕತೆ, ಒಮ್ಮೆ ಒಬ್ಬ ಎತ್ತಿನ ಬಂಡಿ ಓಡಿಸುವಂಥವನು ಎತ್ತಿನ ಬಂಡಿಯಲ್ಲಿ ಸಾಮಗ್ರಿಗಳನ್ನು ಒಂದು ಜಾಗದಿಂದ ತಗೊಂಡು ಹೋಗ್ತಾರೆ. ಮುಂಚೆ ಎಲ್ಲ ಎತ್ತಿನ ಬಂಡಿಯಲ್ಲಿ ಸಾಮಾನುಗಳನ್ನು ಒಂದು ಜಾಗದಿಂದ ಒಂದು ಜಾಗಕ್ಕೆ ಊರಿಗೆ ತಗೊಂಡು ಹೋಗ್ತಾಯಿದ್ರು. ಹೀಗೆ ಒಂದು ದಿವಸ ಆ ವ್ಯಕ್ತಿ ಎತ್ತಿನ ಬಾಡಿ ಓಡಿಸ್ಕೊಳ್ತಾ ಇರೋವನು ದಾರಿಯಲ್ಲಿ ಒಬ್ಬ ಸಾಧು ಕೂತಿರ್ತಾನೆ. ಅವನು ಸಾಧು ತಪಸ್ಸೆ ಮಾಡ್ಕೊಂಡು ಕೂತಿರ್ತಾನೆ. ಎತ್ತಿನ ಬಂಡಿ ಓಡಿಸೋನವನ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಅಲ್ಲ ಸ್ವಾಮಿ, ಹೀಗೆಲ್ಲ ಸುಮ್ಮನೆ ಕೆಲಸ ಮಾಡದೆ ಕೂತ್ಕೊಂಡಿದ್ರೆ ಏನು ಪ್ರಯೋಜನ? ಕೆಲಸ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು. ಸುಮ್ಮನೆ ಕೂತ್ಕೊಂಡು ಧ್ಯಾನದಲ್ಲಿ ಕೂತ್ಕೊಂಡ್ಬಿಟ್ರೆ ಸುಮ್ಮನೆ ಸಮಯ ವ್ಯರ್ಥ ಮಾಡ್ತೀರಾ, ಅದ್ರ ಬದಲು ಕಷ್ಟಪಟ್ಟು ದುಡಿಬೇಕು ಅಂತ ಹೇಳ್ತೀರಿ. ಆಗ ಸಾಧು ಕೇಳ್ತಾರೆ, ನೀನು ಕಷ್ಟಪಡ್ತಾ ಇದೆಯಲ್ಲ, ಕೆಲಸ ಮಾಡ್ತಾ ಇದೆಯಲ್ಲ, ನೀನು ಏನಕ್ಕೋಸ್ಕರ ಕೆಲಸ ಮಾಡ್ತಾ ಇದೆಯಾ ಅಂತ. ನಾನು ಕೆಲಸ ಮಾಡಿದ್ರೆ ನನಗೆ ಪ್ರತಿನಿತ್ಯ ನಂಗೆ ಒಂದಿಷ್ಟು ದುಡ್ಡು ಸಿಗುತ್ತೆ. ಆಮೇಲೆ ಏನು ಮಾಡ್ತೀಯ ಆ ದುಡ್ಡನ್ನ ಅಂತ. ಹೀಗೆ ಸಂಗ್ರಹ ಮಾಡಿ ನಾನು ಇವಾಗ ಎತ್ತಿನ ಬಂಡಿ ಓಡಿಸ್ತಾ ಇದ್ದೀನಿ, ಒಂದು ದೊಡ್ಡ ಬೇರೆ ಗಾಡಿ ತೊಗೋಬೇಕು ಅಂತಿದ್ದೀನಿ ಅಂತ. ಸರಿ, ದೊಡ್ಡ ಗಾಡಿಯಲ್ಲಿ ಏನು ಮಾಡ್ತೀಯ? ಮತ್ತು ಅದರಲ್ಲೂ ಕೂಡ ಇದೇ ಥರ ವಸ್ತುಗಳನ್ನು ಒಂದು ಕಡೆ ತೊಗೊಂಡು ಹೋಗೋದು ಕೆಲಸ ಮಾಡ್ತೀನಿ. ಆಮೇಲೆ ಏನು ಮಾಡ್ತೀಯ? ಅದರಿಂದ ಇನ್ನೂ ಜಾಸ್ತಿ ಹಣ ಸಂಗ್ರಹ ಮಾಡ್ತೀನಿ. ಆಮೇಲೆ ಏನು ಮಾಡ್ತೀಯ? ಆಮೇಲೆ ನಾನು ಈ ಎಲ್ಲ ಸಾಮಾನುಗಳನ್ನು ವರ್ಗಾವಣೆ ಮಾಡಲಿಕ್ಕೆ ಕೆಲಸದವ್ರು ಇಟ್ಕೋತೀನಿ, ಅವ್ರ ಮುಖಾಂತರ ಕೆಲಸ ಮಾಡಿಸ್ತೀನಿ. ಆಯಿತು, ಆಮೇಲೆ ಏನು ಮಾಡ್ತೀಯ? ಆಮೇಲೆ ಹಣ ಸಂಪಾದನೆ ಮಾಡಿ ದೊಡ್ಡ ಮನೆ ಮಾಡ್ತೀನಿ, ಮಕ್ಕಳಿಗೆಲ್ಲ ಮದುವೆ ಮಾಡಿಸ್ತೀನಿ. ಆಯಿತು, ಅದಾದಮೇಲೆ ಏನು ಮಾಡ್ತೀಯ? ಅದಾದಮೇಲೆ ಇವಾಗ ಕುಳಿತಿದ್ದೀರಲ್ಲ, ಹಾಗೆ ನಾನು ಆರಾಮಾಗಿ ಕೂತ್ಕೋತೀನಿ ಅಂತ. ಸಾಧು ಹೇಳ್ತಾನೆ, ಇದೆಲ್ಲ ಮಾಡಿ ಕೊನೆಗೆ ಎಷ್ಟೋ ವಯಸ್ಸಾದಮೇಲೆ ನಂತರ ನಾನು ಆರಾಮಾಗಿ ಕೂತ್ಕೊಳ್ಳೋದು, ನಾನು ಇವಾಗಲೇ ಆರಾಮಾಗಿ ಕೂತಿದ್ದೀನಿ ಅಂತ ಹೇಳ್ತಾನೆ. ಸೊ ಹಾಗಂತ ಎಲ್ಲರೂ ಮನೆ ಮಠ ಬಿಟ್ಟು ಕಾಡಿಗೆ ಹೋಗಬೇಕು ಅಂತ ಹೇಳ್ತಾ ಇಲ್ಲ. ನಾವು ನಮ್ಮ ಮುಖ್ಯವಾದ ಈ ಜೀವನದಲ್ಲಿ ಮನುಷ್ಯ ಜನ್ಮ ಬಹುನಾಂ ಜನ್ಮನಾಂ ಅಂತೆ, ಎಷ್ಟೋ ಜನ್ಮಗಳ ನಂತರ ಹೇಳ್ತಾರೆ, ಶಾಸ್ತ್ರ ಹೇಳುತ್ತೆ 84 ಲಕ್ಷ ಜೀವರಾಶಿಗಳಿದೆ. ಪ್ರಾಣಿಗಳು, ಪಕ್ಷಿಗಳು, ಗಿಡಮರಗಳು, ನೀರಲ್ಲಿ ಓಡಾಡುವಂತಹ ಜೀವಿಗಳು. ಹೀಗೆ ಒಂದು ಜೀವಾತ್ಮ ಈ ಬೇರೆ ಬೇರೆ ತರಹದ ದೇಹಗಳನ್ನು ಪಡ್ಕೊಂಡು ಹಲವು ಜನ್ಮಗಳ ನಂತರ ಅದಕ್ಕೆ ಮನುಷ್ಯ ಜನ್ಮ ಅನ್ನೋದು ಪ್ರಾಪ್ತಿಯಾಗುತ್ತೆ. ಸೊ ಇದು ಆಧ್ಯಾತ್ಮಿಕವಾಗಿ ಕೊಟ್ಟಿರುವಂತಹ ಒಂದು ವಿಷಯ. ಭೌತಿಕ ಜನ ಸೈನ್ಸಲ್ಲಿ ನಾವೇನು ಓದ್ತೀವಿ, ಮಂಗನಿಂದ ಮಾನವ, ಸೊ ಒಂದು ಮಂಗ ಬದಲಾಗಿ ಮನುಷ್ಯ ಆಯಿತು ಅಂತ. ಇದು ಹಾಗೆ ಬದಲಾಗಿಲ್ಲ. ಬದಲಾಗಿ ಜೀವಾತ್ಮ ಬೇರೆ ಬೇರೆ ದೇಹಗಳನ್ನು, ಯೋನಿಗಳನ್ನು ಪಡ್ಕೊಂಡು ಕೊನೆಯಲ್ಲಿ ಅದಕ್ಕೆ ಮನುಷ್ಯ ಜನ್ಮ ಅನ್ನೋದು ಪ್ರಾಪ್ತಿಯಾಗುತ್ತೆ. ಸೊ ಮನುಷ್ಯ ಜನ್ಮ ಪ್ರಾಪ್ತಿಯಾದಾಗ ಒಬ್ಬನು ಈ ಒಂದು ಚಕ್ರದಿಂದ ಬಿಡುಗಡೆ ಆಗಬಹುದು. ಈ ಜನ್ಮ ಅನ್ನೋದು ಯಾಕೆ ಪ್ರಾಪ್ತಿ ಆಗುತ್ತೆ? ಈ ಜನ್ಮ ಪ್ರಾಪ್ತಿ ಆಗುತ್ತೆ ನಮಗೆ ಭೌತಿಕ ಆಸೆಗಳಿರೋದ್ರಿಂದ. ಇಲ್ಲಿ ತನಕ ನಮಗೇನೋ ಒಂದು ಈ ಜಗತ್ತಲ್ಲಿ ಆಸೆಗಳು, ನಂಗೆ ಅದು ಪಡಿಬೇಕು, ಇದನ್ನು ಅನುಭವಿಸ್ಬೇಕು, ಇದನ್ನು ತಿನ್ನಬೇಕು, ಇದರಲ್ಲಿ ಸುಖ ಅನ್ನಿಸ್ಬೇಕು ಅನ್ನೋಂಥ ಆಸೆಗಳಿದ್ದರೆ, ಹಂಗೆ ಹಾರಾಡಬೇಕು, ಕುಣಿದಾಡಬೇಕು, ಮೈಥುನ ಮಾಡಬೇಕು, ಹೀಗೆಲ್ಲ ನಾನಾ ಆಸೆಗಳು, ನಿದ್ರೆ ಮಾಡಬೇಕು. ಭಗವಂತನ ಸೇವೆಯನ್ನು ಮಾಡೋದು ಬಿಟ್ಟು ಇನ್ನು ಏನೇ ಒಂದು ಚಿಂತನೆ ಇರಲಿ, ಆ ಚಿಂತನೆ ಅವನಿಗೆ ಇನ್ನೊಂದು ಜನ್ಮವನ್ನು ನೀಡುತ್ತೆ. ಸೊ ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ಥರದೊಂದು ಗುಣ ಇದೆ, ವಿಶೇಷತೆ ಇದೆ. ಇಂದ ಆಸೆ ಪೂರೈಸಿ, ಯಾಕಂದರೆ ಹಾರಾಡಬೇಕು ಅಂತ ಆಸೆ ಇದ್ದಾಗ ನನಗೆ ಈ ದೇಹದಲ್ಲಿ ಹಾರಾಡಲಿಕ್ಕೆ ಆಗೋದಿಲ್ಲ. ಹಾರಾಡಲಿಕ್ಕೆ ಅಂಥದ್ದು ಪಕ್ಷಿಗಳಿದೆ, ಅದಕ್ಕೆ ರೆಕ್ಕೆಗಳಿದೆ, ಅಂದರೆ ಹಾರಾಡುತ್ತೆ. ಹಾಗೆ ತುಂಬ ಮಾಂಸ ತಿನ್ನಬೇಕು ಅಂತ ಆಸೆ ಇದ್ದರೆ ಈ ದೇಹದಲ್ಲಿ ಅಷ್ಟು ಮಾಂಸ ತಿನ್ನಲಿಕ್ಕಾಗೋದು, ಜೀರ್ಣ ಆಗೋದಿಲ್ಲ. ಅದಕ್ಕೆ ಅಂತ ಹುಲಿ ದೇಹ ಇದೆ, ಅದರಲ್ಲಿ ಎಷ್ಟು ಮೊಸಳೆಗಳಿದೆ, ಎಷ್ಟು ಬೇಕಾದ್ರೂ ತಿನ್ಬೋದು. ಹಾಗೆ ನಿದ್ರೆ ಮಾಡಬೇಕು, ಕರಡಿ ದೇಹ ಇದೆ, ಅದು ಕರಡಿ ಕೆಲವೊಮ್ಮೆ 6 ತಿಂಗಳು ನಿದ್ರೆ ಮಾಡುತ್ತೆ, 6 ತಿಂಗಳು ತಿನ್ನುತ್ತೆ, 6 ತಿಂಗಳು ನಿದ್ರೆ ಮಾಡುತ್ತೆ, ಹೈಬರ್ನೇಷನ್ ಅಂತ ಹೋಗುತ್ತೆ. ಸೊ ಹೀಗೆ ಬೇರೆ ಬೇರೆ ಆಸೆಗಳಿರುವಂಥವರಿಗೆ ಆಸೆ ಪೂರೈಸಲಿಕ್ಕೆ ಬೇರೆ ಬೇರೆ ಥರದ ಯೋನಿಗಳು. ಅಂದರೆ ಮನುಷ್ಯ ಜನ್ಮ ಬಂದಾಗ ಒಬ್ಬನು ತಪಸ್ಯವನ್ನು ಮಾಡಿ ಭಗವಂತನ ಸೇವೆ ಮಾಡುವಂಥ ಭಾವನೆ ಬೆಳೆಸ್ಕೊಂಡ್ರೆ
ಅವನು ಭಗವಂತನ ಲೋಕಕ್ಕೆ ಹೋಗ್ತಾನೆ, ಎಲ್ಲಿ ಅವನು ಮತ್ತೆ ಮತ್ತೆ ಹುಟ್ಟು ಸಾವು ಕಾಯಿಲೆಗಳು ಇದನ್ನು ಅವನು ಅನುಭವಿಸೋದಿಲ್ಲ. ಈ ಲೋಕದಲ್ಲಿ ಹುಟ್ಟು ಸಾವು ಕಾಯಿಲೆಗಳು ವೃದ್ಧಾಪ್ಯ ಜನ್ಮ ಮೃತ್ಯು ಜರಾವ್ಯಾಧಿಯನ್ನು ಅನುಭವಿಸ್ಬೇಕಾಗುತ್ತೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇರೋಂಥ ಉದ್ದೇಶ ಶ್ಲೋಕ, ನಾವು ಈ ಬಗ್ಗೆ ಚಿಂತನೆ ಮಾಡಬೇಕು. ನಮಗೆ ಈ ಜಗತ್ತಲ್ಲಿ ಏನು ಸಿಗ್ತಾ ಇದೆ. ಭೌತಿಕ ಜನ ಏನು ಚಿಂತನೆ ಮಾಡ್ತಾ ಇರ್ತಾರೆ, ನಾನು ಹೇಗೆ ಜಾಸ್ತಿ ಹಣ ಸಂಪಾದನೆ ಮಾಡಬೇಕು, ಅಷ್ಟೇ ಅವ್ರ ಚಿಂತನೆ ಇರುತ್ತೆ ಹೊರತು ಈ ಹಣ ನನಗೆ ಎಲ್ಲಿ ತನಕ ಉಪಯೋಗ ಆಗುತ್ತೆ ಅಂತ ಚಿಂತನೆ ಮಾಡೋದಿಲ್ಲ. ಈ ಹಣ ನಮ್ಮನ್ನು ಸಾವಿಂದ ರಕ್ಷಣೆ ಮಾಡುತ್ತಾ? ಇಲ್ಲ. ಹಾಗಿದ್ದಾಗ ನಾನು ಇದೆಲ್ಲ ಸಂಗ್ರಹ ಮಾಡಿ ಇಷ್ಟೂ ಕಷ್ಟಪಡ್ತಾ ಇದ್ದೀನಿ ಸಂಗ್ರಹ ಮಾಡಲಿಕ್ಕೆ, ನಾನು ಯಾಕೆ ಇಷ್ಟೊಂದು ಕಷ್ಟಪಡಬೇಕು? ಎಷ್ಟಕ್ಕೋಸ್ಕರ ಕಷ್ಟಪಡಬೇಕು? ನನಗೆ ದಿನಕ್ಕೆ 3 ಹೊತ್ತು ಊಟ ಬೇಕು, ಇರಲಿಕ್ಕೆ ಒಂದು ಸುರಕ್ಷಿತವಾದಂತಹ ಒಂದು ಮನೆ ಬೇಕು, ಮತ್ತು ನನ್ನ ದೇಹವನ್ನು ಮುಚ್ಕೊಳ್ಳೋಕ್ಕೆ ಒಂದು ವಸ್ತ್ರ ಬೇಕು. ಇದು ಬೇಕಾಗಿರುವಂತಹ ಮೂಲವಾದ ಸೌಲಭ್ಯಗಳು. ಇಷ್ಟನ್ನು ನಾವು ಬಳಸ್ಕೊಂಡು ಇದರ ನಂತರ ನಾವೇನು ಮಾಡಬೇಕು? ನಾನು ಯಾರು? ಈ ದೇಹ ಅನ್ನೋದು ಬದಲಾಗ್ತಾ ಇದೆ. ಹಲವು ವರ್ಷಗಳ ಹಿಂದೆ ಸಣ್ಣ ಮಗುವಾಗಿತ್ತು, ಈಗ ಬೆಳೆದಿದ್ದೀನಿ, ಎಲ್ಲ ವಯಸ್ಸಾಗುತ್ತೆ. ಸೊ ದೇಹ ಅನ್ನೋದು ಬದಲಾಗ್ತಾ ಇದೆ. ಪ್ರತಿ ದಿವಸ ಅನೇಕ ದೇಹದಲ್ಲಿ ಸೆಲ್ಸ್ ಏನಿರುತ್ತೆ ಅದು ಚೇಂಜ್ ಆಗ್ತಾ ಇರುತ್ತೆ, ಸ್ವರೂಪಗಳು ಬದಲಾಗ್ತಾ ಇದೆ. ಹಾಗೆಯೇ ದೇಹ ತ್ಯಾಗ ಮಾಡಿದ ನಂತರವೂ ಕೂಡ ಆ ಆತ್ಮ ಅನ್ನೋದು ಇನ್ನೊಂದು ದೇಹವನ್ನು ಪಡ್ಕೊಳ್ಳುತ್ತೆ. ಇದು ಈ ಜಗತ್ತಿನ ಒಂದು ಜೀವನ ಚಕ್ರ. ಸೊ ಹಾಗಿದ್ದಾಗ ನನ್ನ ನಿಜವಾದ ಸ್ಥಾನ ಯಾವುದು? ಅಂದರೆ ನಾನು ಅಂದರೆ ಯಾರು? ನಾನು ಈ ಆತ್ಮಶಕ್ತಿ ಅನ್ನೋದಿಲ್ಲ, ಅದು ನನ್ನ ನಿಜವಾದ ಸ್ವರೂಪ. ಅದು ಹೇಗಿದೆ? ನಾನು ನಿಜವಾಗ್ಲೂ ಹೇಗಿದ್ದೀನಿ? ಇವಾಗ ನಾನು ಕಾಣ್ತಾ ಇರೋದು ಏನನ್ನು ಕನ್ನಡಿಲ್ಲ, ನನ್ನ ಮುಖ ಕಾಣುತ್ತಲ್ಲ, ಇದೊಂದು ವಸ್ತ್ರ. ನಾವು ಏನು ವಸ್ತ್ರ ಹಾಕೋತೀವಿ, ಬಟ್ಟೆ ಚೇಂಜ್ ಮಾಡ್ತಾ ಇರ್ತೀವಿ, ದಿನಪೂರ್ತಿ ಹಾಕೋತೀವಿ, ಅದು ಗಲೀಜಾಗುತ್ತೆ, ಅದರಿಂದ ಅದು ತೊಳಿಲಿಕ್ಕೆ ಅಂತ ಹಾಕ್ತೀವಿ. ಹಾಗೆಯೇ ಈ ದೇಹಕ್ಕೆ ಒಂದು ಸಮಯ ಇದೆ, 100 ವರ್ಷ ಜಾಸ್ತಿ ಅಂದರೆ. ಅದಾದಮೇಲೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಹಾಗೇನಾಗುತ್ತೆ, ಆತ್ಮ ಆ ವಸ್ತ್ರವನ್ನು ಬಿಟ್ಟು ಇನ್ನೊಂದು ವಸ್ತ್ರವನ್ನು ಧರಿಸ್ಕೊಳ್ಳುತ್ತೆ. ಅದಕ್ಕೆ ಹೇಳ್ತೀವಿ ಇನ್ನೊಂದು ಜನ್ಮ. ಸೊ ಅದು ಜನ್ಮ. ಸೊ ಆಗಿದ್ದಾಗ ನಾನು ಯಾರು ಅನ್ನೋಂಥ ಚಿಂತನೆ ಮಾಡಬೇಕು. ಅಥಾಥೋ ಬ್ರಹ್ಮ ಜಿಜ್ಞಾಸ. ಮನುಷ್ಯನ ಮುಖ್ಯವಾದ ಉದ್ದೇಶ ನಾನು ಯಾರು ಅಂತ ತಿಳಿಬೇಕು. ಹಾಗೂ ನಾನು ಇಲ್ಲಿಂದ ಬಂದೆ, ನನಗೆ ಕಾರಣಕರ್ತ ಯಾರು, ಆ ಕಾರಣಕರ್ತ ಹೇಗಿದ್ದಾನೆ. ಸೊ ಇದರ ಬಗ್ಗೆ ಚಿಂತನೆ ಮಾಡಬೇಕಾಗಿರುವಂಥದ್ದು ನನ್ನ ಕೆಲಸ. ಅದರಲ್ಲಿ ತಾತ್ಪರ್ಯದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಬುದ್ಧಿವಂತರು 2 ವರ್ಗದವರು. ಒಂದು ವರ್ಗ ಹಣ ಸಂಪಾದನೆ ಮಾಡ್ತಾ ಅವರು ಸಂತುಷ್ಟರಾಗಿರ್ತಾರೆ, ಡಿಗ್ರಿ ತಗೋತಾರೆ, ರ್ಯಾಂಕ್ ತಗೋತಾರೆ, ದೊಡ್ಡ ದೊಡ್ಡ ಉದ್ಯಮಿಗಳಾಗ್ತಾರೆ, ಕಾರ್ಖಾನೆಗಳಾಗ್ತಾರೆ, ಅಥವಾ ದೊಡ್ಡ ದೊಡ್ಡ ಪೊಸಿಷನ್ ಇರ್ಬೋದು, ಶಕ್ತಿ ಇರ್ಬೋದು, ಇದೆಲ್ಲ ಪಡ್ಕೊಂಡು ಅವರು ಸಂತುಷ್ಟವಾಗಿ ಇರಲಿಕ್ಕೆ ಚಿಂತನೆ ಮಾಡ್ತಾರೆ. ಸೊ ಈ ಥರ ಸಂತುಷ್ಟವಾಗಿದ್ದಂಥ ಇತಿಹಾಸದಲ್ಲಿ ಇದ್ದಂಥವರು ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ, ಅವರು ತಪಸ್ಸೆ ಮಾಡಿದ್ರು. ಸುಮ್ಮನೆ ಅವರು ಶಕ್ತಿಶಾಲಿ ಆಗಲಿಲ್ಲ, ಕಷ್ಟಪಟ್ಟರು. ಒಂದೇ ಕಾಲ ಮೇಲೆ ನಿಂತ್ಕೊಂಡು ಬೆಟ್ಟದ ಮೇಲೆ ನಿಂತ್ಕೊಂಡು ತಪಸ್ಸೆ ಮಾಡಿದ್ರು. ಸೊ ಇವಾಗಲೂ ಹೆಂಗೆ ತಪಸ್ಸೆ ಮಾಡ್ತಾರೆ, ಈಗ ಓದ್ತಾರೆ, ಹಗಲು ರಾತ್ರಿ ಓಡ್ತಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ಒಂದು ತಪಸ್ಸೆ ಆಯ್ತು. ಸೊ ಹಾಗೆ ಅವರು ಮುಂಚೆ ಒಂದು ಕಾಲ ನಿಂತ್ಕೊಂಡು ಗುಡ್ಡದ ಮೇಲೆ ಹೋಗಿ ತಪಸ್ಸೆ ಮಾಡ್ತಾಯಿದ್ರು. ಬ್ರಹ್ಮ ಪ್ರಕಟನಾಗಿದ್ದ. ಅವ್ರು ಕೇಳಿದ್ರು, ನನಗೆ ಅನಂತವಾದ ಶಕ್ತಿ ಬೇಕು, 14 ಲೋಕಗಳನ್ನು ವಶದಲ್ಲಿರಬೇಕು, ಎಲ್ಲ ಪ್ರಕೃತಿಯ ಏನೆಲ್ಲ ವಸ್ತುಗಳಿದೆ ನನ್ನ ಹತೋಟಿಲಿರಬೇಕು. ಹಿರಣ್ಯಕಶಿಪು ಅವ್ನಿಗೆ ಬೇಕಾದಾಗ ಮಳೆ ಬರ್ತಾಯಿತ್ತು, ಅವ್ನು ಮಳೆ ಸುರಿ ಅಂದರೆ ಮಳೆ ಸುರಿತಾಯಿತ್ತು, ನಿಲ್ಲು ಅಂದರೆ ನಿಲ್ತಾಯಿತ್ತು. ಸೊ ಎಲ್ಲ ದೇವಾನುದೇವತೆಗಳ ಮೇಲೆ ವಶ ಅನ್ನೋದು ಪಡಿಸ್ಕೊಂಡಿದ್ದ. ರಾವಣನು ಕೂಡ ಹಾಗೆ ನವಗ್ರಹಗಳನ್ನು ತನ್ನ ಸಿಂಹಾಸನ ಕೂಲಿಗೆ ಮೆಟ್ಲಾಗಿ ಮಾಡ್ಕೊಂಡಿದ್ದ. ನಾವೆಲ್ಲ ಗ್ರಹದೋಷ ಅಂಥೇಳಿ ನವಗ್ರಹಗಳನ್ನ ಸುತ್ತಲಿಕ್ಕೆ ಹೋಗ್ತೀವಿ. ಅವನು ತಪಸ್ಯ ಬಲದಿಂದ ನವಗ್ರಹಗಳನ್ನ ಕಾಲು ಕಡೆ ಇಟ್ಕೊಂಡಿದ್ದ, ತುಳಿದು ಹೋಗಿ ಕೂತ್ಕೋತಾ ಇದ್ದ. ಇಂತಹ ಅದ್ಭುತವಾದ ಶಕ್ತಿ ಇವರಲ್ಲಿ ಪಡೆದಿದ್ರು. ಅಂದರೆ ಭೌತಿಕವಾಗಿ ಯಶಸ್ವಿಯಾದಂತಹ ಜನ. ಅಷ್ಟು ಯಶಸ್ವಿಯಾಗಿ ಯಾರಿದ್ದಾರೆ? ದೊಡ್ಡ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಅಮೇರಿಕನ್ ಪ್ರೆಸಿಡೆಂಟ್ ಇರ್ಬೋದು, ಶಕ್ತಿ ಇದೆ. ಆದರೆ ಇಷ್ಟು ಶಕ್ತಿ ಇದೆಯಾ? ಪ್ರಕೃತಿಯನ್ನೇ ಹತೋಟಿ ಹಿಡ್ಕೋದು ಶಕ್ತಿ ಅವರಿಗಿಲ್ಲ. ಆದರೆ ಅಂತಹ ಶಕ್ತಿ ಅಂತ ಜನರು ಕೂಡ ಇದ್ದರು. ಆದರೆ ಅವ್ರ ಕತೆ ಏನಾಯಿತು? ಅವರು ಭೌತಿಕವಾಗಿ ಬುದ್ಧಿವಂತವಾದ ಜನರು ಕ್ರಮೇಣವಾಗಿ ಅವರು ಕೂಡ ವಿನಾಶವನ್ನು ಹೊಂದಿದ್ರು. ಇನ್ನೊಂದು 2ನೇ ವರ್ಗದ ಅಂಥವರು ನಾನು ಯಾರು ಅಂತ ಚಿಂತನೆ ಮಾಡಿದಂಥವ್ರು. ನಾನು ಎಲ್ಲಿಂದ ಬಂದೆ, ನಿಜವಾದಂತಹ ಆದಿ ಯಾವುದು ಚಿಂತನೆ ಮಾಡ್ತಾರೋ, ಅಂತರಾಳದಲ್ಲಿ ಚಿಂತನೆ ಮಾಡ್ತಾ ಇರೋಂಥವರು, ಅವರು ಎಂತಹ ಪರಿಸ್ಥಿತಿ ಬಂದರೂ ಕೂಡ ಸುಖವಾಗಿದ್ದರು.
ಮೊದಲನೇದಾಗಿದ್ದಂಥ ಭೌತಿಕ ಜನ ಇಲ್ಲಿ ತನಕ ಸುಖವಾಗಿದ್ದರು, ಒಂದು ಕೆಲವು ಸಮಯ ಸುಖವಾಗಿದ್ದರು. ಹಿರಣ್ಯಕಶಿಪು ಮಗ ಬಂದಾಗ ಪ್ರಹ್ಲಾದ ಪ್ರಕಟ ಆದಮೇಲೆ ಪ್ರಹ್ಲಾದ ಹರಿ ಹರಿ ಅಂತ ಜಪಿಸ್ತಾ ಇದ್ದಾಗೆ ಹಿರಣ್ಯಕಶಿಪುಗೆ ದುಃಖ ಅಂತ ಶುರುವಾಯಿತು, ಭಯ ಶುರುವಾಯಿತು. ಆಮೇಲೆ ಅವನು ತುಂಬ ಆತಂಕಗೊಂಡು ಅವನು ವಿನಾಶ ಆದ. ಪ್ರಹ್ಲಾದ ಯಾವಾಗಲೂ ಹರಿ ಹರಿ ಅಂತ ಜಪಿಸ್ತಾ ಇದ್ದವನು 5 ವರ್ಷದ ಬಾಲಕ, ಅವನಿಗೇನೂ ಇಲ್ಲ. 5 ವರ್ಷ ನಂತರ ಏನಿರುತ್ತೆ, ಐಶ್ವರ್ಯ ಇಲ್ಲ, ಅವರಪ್ಪಂದಿಲ್ಲ, ಮತ್ತು ಬುದ್ಧಿ ಇತ್ತ, ಶಕ್ತಿ ಇತ್ತ, ಅಥವಾ ಏನೋ ಡಿಗ್ರಿ ಇತ್ತ, ಏನೂ ಇಲ್ಲ. ಕೇವಲ ಒಂದೇ ಒಂದಿದ್ದು ಭಕ್ತಿ. ಹರಿ ಹರಿ ಅಂತ ಜಪಿಸ್ತಾ ಇರೋ ಕಾರಣ ಅವನ ತಂದೆ ಎಲ್ಲ ರೀತಿ ಕಷ್ಟಗಳನ್ನು ಕೊಟ್ಟ. ಬೆಂಕಿಗೆ ಹಾಕ್ದ, ಸಮುದ್ರಕ್ಕೆ ಬಿಸಾಕ್ದ, ಆನೆಗಳನ್ನು ತುಳ್ಸೋಕ್ಕೆ ಪ್ರಯತ್ನ ಮಾಡ್ದ, ಆ ರೀತಿ ಶಸ್ತ್ರಗಳಿಂದ ಆಕ್ರಮಣ ಪ್ರಯತ್ನ ಮಾಡ್ದ. ಇನ್ನೆಲ್ಲ ಪ್ರಯತ್ನ ಮಾಡಿದ್ರೂ ಕೂಡ ಪ್ರಹ್ಲಾದ ಖುಷಿಯಾಗಿದ್ದ. ಪ್ರಹ್ಲಾದನಿಗೆ ಯಾವುದೇ ರೀತಿ ಆತಂಕ ಬರಲಿಲ್ಲ, ನನ್ನ ತಂದೆ ಹಿಂಗೆ ಮಾಡ್ತಾ ಇದ್ದಾರೆ, ನಾನು ಏನು ಮಾಡ್ತಾರೋ ಅಂತ ಭಯ ಅನ್ನೋದು ಇರಲಿಲ್ಲ. ಅಲ್ಲಿ ಹಿರಣ್ಯಕಶಿಪುಗೆ ಪ್ರತಿ ಕ್ಷಣ ಭಯ ಆಗ್ತಾಯಿತ್ತು ಅವನಿಗೆ. ನನ್ನ ಒಂದು ಏನೋ ಶಕ್ತಿ ಇವನ ಮೇಲೆ ಪ್ರಭಾವಿತ ಆಗ್ತಾ ಇಲ್ವಲ್ಲ, ಇವನ್ನ ನಾನು ಪ್ರಭಾವಗೊಳಿಸೋಕ್ಕೆ ಆಗ್ತಾಯಿಲ್ಲ ಅಂತೇಳಿ ಅವನು ಬೇಜಾರಾಗ್ತಾಯಿತ್ತು. ಸೊ ಇದು ಆಸೆಗಳು. ಭೌತಿಕವಾಗಿ ಒಬ್ಬ ವ್ಯಕ್ತಿಗೆ ಎಷ್ಟು ಮೇಲೆ ಬೆಳೆದರೂ ಕೂಡ ಅವನು ದುಃಖಕ್ಕೊಳಗಾಗ್ತಾನೆ. ಆದರೆ ಯಾರು ಎಲ್ಲವೂ ಭಗವಂತನದು ಅಂತ ಸಮರ್ಪಣೆ ಮಾಡಿರ್ತಾನೆ, ಭಗವಂತನಲ್ಲಿ ಅವಲಂಬಿತನಾಗಿರ್ತಾನೆ, ಅವನು ಯಾವುದೇ ಸಮಯದಲ್ಲಿ ಅವನು ದುಃಖ ಅನ್ನೋದು ಅವನಿಗೆ ಅನುಭವ ಆಗೋದಿಲ್ಲ. ಅದು ಉದಾಹರಣೆಗೆ ಪ್ರಹ್ಲಾದ್ ಮಹಾರಾಜ, ಹನುಮಂತನೂ ಕೂಡ ಸದಾ ರಾಮನ ಸ್ಮರಣೆ ಮಾಡ್ತಾ ಇರೋ ಕಾರಣ, ರಾಮನ ಚಿಂತನೆ ಇರೋ ಕಾರಣ, ರಾಮನ ಸೇವೆ ಇರೋ ಕಾರಣ ಹನುಮಂತನಿಗೂ ಅದೇ ಶಕ್ತಿ ಇತ್ತು, ರಾವಣನಿಗೂ ಅದೇ ಶಕ್ತಿ ಇತ್ತು. ರಾವಣನು ಕೂಡ ಕೈಲಾಸ ಪರ್ವತನ ಎತ್ತುವಂಥ ಶಕ್ತಿ ಇತ್ತು, ಹನುಮಂತನ ಪರ್ವತನ ಎತ್ತುವಂಥ ಶಕ್ತಿ ಇತ್ತು. ರಾವಣ ಕೂಡ ಅವನ ಏನು ಚಿನ್ನದ ನಗರಿ ಆಯಿತು, ಹನುಮಂತನ ಕೂಡ ಕೇಸರಿ ನಂದನ ರಾಜ, ವಾನರ ರಾಜನ ಮಗ ಅವನು. ಅದರಿಬ್ಬರಿಗೂ ಏನು ವ್ಯತ್ಯಾಸ, ರಾವಣನಿಗೂ ಹನುಮಂತನಿಗೂ? ರಾವಣ ಭಗವಂತನಿಗೆ ವಿರುದ್ಧವಾಗಿ ನಿಂತಿದ್ದ, ನಾನೇ ಭಗವಂತನಾಗಬೇಕು ಅಂತ ಚಿಂತನೆ ಮಾಡ್ತಾಯಿದ್ದ. ಅದೇ ಹನುಮಂತ, ನಾನು ರಾಮನ ಸೇವಕ, ರಾಮನ ಸೇವೆ ನನ್ನ ಒಂದೇ ಒಂದು ಗುರಿ, ರಾಮನ ಇಚ್ಛೆ ನನ್ನ ಇಚ್ಛೆ. ಈ ರೀತಿ ಅವನು ತನ್ನ ಎಲ್ಲ ಇಂದ್ರಿಯಗಳನ್ನು ಆ ಭಗವಂತನ ಸೇಲಿಟ್ಟಿರೋ ಕಾರಣ ಅವನು ಸಂತುಷ್ಟನಾಗಿದ್ದ. ಸೊ ಇದು ಈ ಶ್ಲೋಕ. ಸೊ ಎಲ್ಲ ಪ್ರಾಣಿಗಳಿಗೆ ರಾತ್ರಿ ಆದಾಗ ಜಿತೇಂದ್ರಿಯನಿಗೆ ಎಚ್ಚರ ಆಗುವಂತಹ ಕಾಲ. ಸೊ ದಿನಪೂರ್ತಿ ಏನಾಗಿರುತ್ತೆ, ಜನರು ಓಡಾಡ್ತಾ ಇದ್ದಾರೆ. ಜನ ಏನಕ್ಕೋಸ್ಕರ ಓಡಾಡ್ತಾ ಇದ್ದಾರೆ? ಹಣ ಹಣ ಹಣ, ಇಂದ್ರಿಯ ತೃಪ್ತಿ, ಇಂದ್ರಿಯ ಸುಖಕ್ಕೋಸ್ಕರ ಓಡಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ತಪಸ್ವಿ ಏನು ಮಾಡ್ತಾನೆ, ಅವ್ನು ಕಣ್ಣು ಮುಚ್ಕೋತಾನೆ, ಅದು ಯಾವುದೂ ನೋಡೋಕ್ಕೆ ಹೋಗೋದಿಲ್ಲ. ಯಾವಾಗ ಇಂದ್ರಿಯ ತೃಪ್ತಿ ಪಡುವಂಥ ವ್ಯಕ್ತಿಗಳು ನಿದ್ರೆ ಮಾಡ್ತಾರೆ, ಆಗ ಋಷಿಗಳು ತಪಸ್ವಿಗಳು ಕಣ್ಣು ತೆಗಿತಾರೆ. ಯಾಕಂದರೆ ಆವಾಗ ಅವರು ಏನು ಚಿಂತನೆ, ಏಕೈಕ ಅವಲೋಕನ ಭಗವಂತನ ಚಿಂತನೆ ಮಾಡಲಿಕ್ಕೆ ಮುಂದಾಗ್ತಾರೆ. ಸೊ ಅದ್ರ ಇದರರ್ಥ. ಸೊ ಹಾಗಂತ ನಾವು ಬೆಳಗ್ಗೆ ನಿದ್ರೆ ಮಾಡಿ ರಾತ್ರಿ ಎಚ್ಚರಗೊಳ್ಳಬೇಕು ಅಂತಲ್ಲ. ಹೇಳ್ತಂಥ ವಿಷಯ ಎಲ್ಲಿ ಭೌತಿಕ ಚಿಂತಕರ ಚಿಂತನೆ ನಿಲ್ಲುತ್ತೆ, ಅಲ್ಲಿಂದ ಆಧ್ಯಾತ್ಮಿಕ ಚಿಂತಕರ ಚಿಂತನೆ ಅನ್ನೋದು ಶುರುವಾಗುತ್ತೆ. ಸೊ ಭೌತಿಕ ವಸ್ತುಗಳ ಚಿಂತನೆ ಇಷ್ಟೇ, ನನಗೆ ಹಣ ಬೇಕು, ನನಗೆ ಸ್ಥಾನ ಬೇಕು ಅಷ್ಟೆ. ಅದೇ ಆಧ್ಯಾತ್ಮಿಕ ಚಿಂತಕರು ಅಂತರಂಗದಲ್ಲಿ ನೋಡ್ತಾರೆ, ನಾನು ಯಾರು. ಸೊ ಎಷ್ಟೇ ಭೌತಿಕವಾದಂಥ ಶಕ್ತಿ ಇದ್ದರೂ ಕೂಡ ಅದೆಲ್ಲವೂ ಕೂಡ ಒಂದು ಸಣ್ಣ ಧೂಳಿನ ಕಣ ಇದ್ದ ಹಾಗೆ. ಬ್ರಹ್ಮ ಸಮಯದಲ್ಲಿ ಹೇಳಲಾಗುತ್ತೆ, ಮಹಾವಿಷ್ಣು ಉಸಿರನ್ನು ಆಚೆ ಬಿಡಬೇಕಾದ್ರೆ ಬ್ರಹ್ಮಾಂಡಗಳು ಅವನ ರೋಮಕೂಪಗಳಿಂದ ಸೃಷ್ಟಿಯಾಗುತ್ತೆ. ಸೊ ಆ ಬ್ರಹ್ಮಾಂಡ ಅಂತಂದರೆ ಎಲ್ಲ ಲೋಕಗಳು ಸೇರಿದ ಒಂದು ಬ್ರಹ್ಮಾಂಡ, ಅದೇ ಅಷ್ಟು ಸಣ್ಣದು ಒಂದು ಮಹಾವಿಷ್ಣುವಿಗೆ. ಅದು ಒಳಗಡೆ ಒಂದು ಗ್ರಹ, ಒಂದು ಜಾಗ, ಒಂದು ನಾವು. ಸೊ ಎಷ್ಟು ಸಣ್ಣ ನಾವು, ನಮಗೆ ಎಷ್ಟು ಸಿಕ್ಕಿದ್ರೆ ಅದು ಭಗವಂತನಿಗೆ ಎಲ್ಲಿಗೆ ಸಮಾನ? ಏನೂ ಇಲ್ಲ ಅದು. ಸೊ ಅದರಿಂದ ನಾವು ಯಾವಾಗ ಆ ಭಗವಂತನ ಒಂದು ಸಂಬಂಧಿಕರಾಗ್ತೀವಿ, ಆಗ ನಮಗೆ ಸಿಗುವಂಥದ್ದು ತುಂಬ ವಿಶಾಲವಾದಂಥದ್ದು. ನಾವು ನಮ್ಮ ಈ ಭೌತಿಕ ಬುದ್ಧಿಯಿಂದ ಏನು ಗಳಿಸ್ತೀವೋ ಅದಕ್ಕಿಂತ ಕೋಟ್ಯಾಂತರ ಪಟ್ಟು ಜಾಸ್ತಿ ಗಳಿಸ್ತೀವಿ ನಾವು ಭಗವಂತನ ಭಕ್ತರಾಗೋದ್ರಿಂದ, ಭಗವಂತನ ದಾಸರಾಗೋದ್ರಿಂದ. ಸೊ ಇದು ಆಧ್ಯಾತ್ಮಿಕ ಚಿಂತಕರು ಅರಿವಿಕೆ ಮಾಡ್ಕೋತಾರೆ. ಮುಂದಿನ ಶ್ಲೋಕ 70. ಅಪೂರ್ಯಮಾಣ ಚಲಪ್ರತಿಷ್ಠಂ. ಹೇಳಿ. ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್.
ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮೀ ಆಪೂರ್ಯಮಾಣ ಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮೀ. ಸದಾ ನದಿಗಳು ಪ್ರವೇಶಿಸಿ ನೀರು ತುಂಬುತ್ತಿದ್ದರೂ ಶಾಂತವಾಗಿರುವ ಸಾಗರದಂತೆ ನಿರಂತರವಾಗಿ ಹರಿದು ಬರುವ ಕಾಮಗಳಿಂದ ಮನಸ್ಸು ಕಲಕದಂತಿರುವ ಮನುಷ್ಯನು ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ. ಇಂತಹ ಕಾಮಗಳನ್ನು ತೃಪ್ತಿಗೊಳಿಸಲು ಶ್ರಮಿಸುವವನಿಗೆ ಶಾಂತಿ ದೊರೆಯಲಾರದು. ಸೊ ಈ ಭೌತಿಕ ಜಗತ್ತಿನಲ್ಲಿ ಇಲ್ಲಿಯ ಒಂದು ಗುಣಗಳಿದೆ. ಏನು ಗುಣ? ಸತ್ವ, ರಜಸ್ ಹಾಗೂ ತಮೋಗುಣ. ಸೊ ಈ ವಾತಾವರಣ, ನಾವಿರುವಂತಹ ಈ ಜಾಗದಲ್ಲಿ ಈ ಗುಣಗಳಿಂದ ಏನಾಗ್ತಿರುತ್ತೆ, ಪ್ರತಿಯೊಬ್ಬನ ಮನಸ್ಸಿನ ಮೇಲೆ ಅನೇಕ ಚಿಂತನೆಗಳು ಬರ್ತಾನೆ ಇರುತ್ತೆ. ಯಾರೂ ಚಿಂತನೆ ನನಗೇನು ಬರ್ತಾ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಶಾಸ್ತ್ರದಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ಈ ಜಗತ್ತಲ್ಲಿದ್ದಾಗ ಅನೇಕ ಚಿಂತನೆಗಳು ವಾತಾವರಣದಿಂದ ಬಂದೇ ಬರುತ್ತೆ. ಈ ಜಗತ್ತನ್ನು ಹಾಗೆ ಸೃಷ್ಟಿ ಮಾಡಲಾಗಿದೆ, ಭೌತಿಕ ಜಗತ್ತನ್ನು ಆ ರೀತಿ ಸೃಷ್ಟಿ ಮಾಡಲಾಗಿದೆ. ಆದರೆ ಯಾವಾಗ ನಾವು ಭಗವಂತನ ಚಿಂತನೆ ತೊಡಗ್ತೀವಿ, ಹರಿದು ಬರುವ ಕಾಮಗಳಿಂದ ಮನಸ್ಸು ಕಲಕದಂತಿರುವ ಮನುಷ್ಯನು ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ. ಎಲ್ಲ ಚಿಂತನೆಗಳು ಬರುತ್ತಿದ್ದರೂ ಕೂಡ ಯಾವಾಗ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಚಿಂತನೆ ಇರ್ತಾನೆ, ಅವನು ಈ ಒಂದು ಹರಿವಿಕೆಯಿಂದ ಅವನು ವಿಚಲಿತನಾಗೋದಿಲ್ಲ. ಹೇಗೆ ವಾತಾವರಣದಲ್ಲಿ ನಾನಾ ರೀತಿಯ ಕ್ರಿಮಿಕೀಟಾಣುಗಳು ಇದೆ, ವೈರಸ್ ಇದೆ, ಬ್ಯಾಕ್ಟೀರಿಯಾ ಇದೆ, ಎಲ್ಲ ಇದೆ. ಅದೇ ನಮ್ಮ ದೇಹದಲ್ಲಿ ಶಕ್ತಿ ಇದ್ದರೆ, ಅಥವಾ ನಾವು ಇಂಜೆಕ್ಷನ್ ತೊಗೊಂಡಿರ್ತೀವಿ. ಇವಾಗ ಹೇಗೆ ಕೋವಿಡ್ ಟೈಮಲ್ಲಿ ಜನರಿಗೆ ಇಂಜೆಕ್ಷನ್ ಕೊಡ್ತಾಯಿದ್ರು. ಸೊ ಅದರಿಂದ ದೇಹದಲ್ಲಿ ಶಕ್ತಿ ಇರುತ್ತೆ. ನಮ್ಮ ವಾತಾವರಣದಲ್ಲಿ ಏನೇ ವೈರಸ್ ಇರಲಿ ಅದು ನಮಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ಥರ. ಸೊ ಹಾಗೆಯೇ ಈ ವಾತಾವರಣದಲ್ಲಿ ಎಲ್ಲ ರೀತಿಯ ಕಾಮ ಚಿಂತನೆಗಳು ಅದು ಯಾವಾಗಲೂ ಒಬ್ಬ ವ್ಯಕ್ತಿಯ ಮನಸ್ಸಿಗೆ ಬರ್ತಾನೆ ಇರುತ್ತೆ. ಅದು ಹಣ ಇರ್ಬೋದು, ಅಥವಾ ಗೌರವ, ಪ್ರತಿಷ್ಠೆ, ಇಂದ್ರಿಯ ಭೋಗಿಸುತ್ತೆ. ಎಲ್ಲ ರೀತಿಯ ಕಣ್ಣುಗಳಿಗೆ, ಕಿವಿಗಳಿಗೆ, ಮೂಗುಗಳಿಗೆ, ನಾಲಿಗೆಗೆ ಇನ್ನೆಲ್ಲ ತಿನ್ನಬೇಕು, ಇನ್ನೆಲ್ಲ ನೋಡಬೇಕು, ಚರ್ಮದಿಂದ ಎಲ್ಲ ಸ್ಪರ್ಶ ಮಾಡಬೇಕು. ಸೊ ಹೀಗೆ ಅನೇಕ ಕಾಮನೆಗಳು ಒಬ್ಬ ವ್ಯಕ್ತಿಗೆ ಬಂದೇ ಬರುತ್ತೆ. ಅದಾದರೆ ಯಾವಾಗ ಒಬ್ಬ ವ್ಯಕ್ತಿ ಭಗವಂತನ ಶರಣಾಗತಿ ಪಡ್ಕೊಂಡಿದ್ದಾನೆ, ಅಂದರೆ ಭಗವಂತನ ಭಕ್ತಿ ಅನ್ನೋದು ಮಾಡ್ತಾ ಇದ್ದಾನೆ. ಸೊ ಅದು ಹೇಳಿದಾಗ ಯಾರು? ಋಷಿ, ತಪಸ್ವಿ ಅಥವಾ ಭಕ್ತ ಚಿಂತನೆ ಇರೋ ಕಾರಣ ಅಂತಹ ವ್ಯಕ್ತಿಗಳು ಆ ಚಿಂತನೆಗಳಿಂದ ಉದ್ವೇಗಗೊಳ್ಳೋದಿಲ್ಲ. ಆದರೆ ಭೌತಿಕ ವ್ಯಕ್ತಿ ಏನು ಮಾಡ್ತಾನೆ, ಆ ಆಸೆಗಳು ಬರ್ತಾ ಇದ್ದ ಹಾಗೆ ಅದನ್ನು ಪೂರೈಸಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಹಣ ಪಡಿಬೇಕು ಕೆಲಸ ಮಾಡ್ತಾನೆ. ಅಥವಾ ಇನ್ಯಾನು ಸಿಗಬೇಕು, ಆ ಸ್ಥಾನ ಸಿಗಬೇಕು, ಆ ಪದವಿ ಸಿಗಬೇಕು, ಅದಕ್ಕೋಸ್ಕರ ಕಷ್ಟಪಡ್ತಾನೆ. ಆ ಚಿಂತನೆ ಬಂದ ತಕ್ಷಣ ಅದನ್ನೇ ಹಿಂದೆ ಓಡೋಕ್ಕೆ ಶುರು ಮಾಡ್ತಾನೆ ಅವನು. ಸೊ ಇದರಿಂದ ಏನಾಗುತ್ತೆ, ಅವನು ಓಡ್ತಾ ಕೊನೆಯಲ್ಲಿ ದೇಹ ಅನ್ನೋದು ಕಳ್ಕೊತಾನೆ. ಸೊ ಈಗ ವ್ಯಕ್ತಿಗೆ ಆಸೆಗೆ ಕೊನೆ ಇಲ್ಲ. ಸೊ ಇದು ವ್ಯಕ್ತಿಗೆ ಅಂದ್ಕೋತಾನೆ, ನಾನು ಹೆಂಗೋ ಕಷ್ಟಪಟ್ಟು ಬೈಕ್ ತೊಗೊಂಡ್ಮೇಲೆ ಕಾರ್ ತೊಗೊಂಡ್ಮೇಲೆ ದೊಡ್ಡ ಕಾರ್ ತೊಗೋಬೇಕು, ಆ ದೊಡ್ಡ ಕಾರ್ ಮೇಲೆ ಇನ್ನೂ ಹಲವು ಕಾರ್ಗಳು ಬೇಕು, ಆಮೇಲೆ ಹೆಲಿಕಾಪ್ಟರ್ ಬೇಕು, ಏರೋಪ್ಲೇನ್ ಬೇಕು, ಪ್ರೈವೇಟ್ ಜೆಟ್ಗಳು ಬೇಕು, ಹೀಗೆ ಆಸೆಗಳು, ಅದಕ್ಕೆ ಕೊನೆಯೇ ಇಲ್ಲ. ಹೀಗೆ ರಾವಣ ಅವನಿಗೆ ತಪಸ್ಸೆ ಮಾಡಿ ಚಿನ್ನದ ನಗರ ಇತ್ತು, ಲಂಕೆ ಇತ್ತು. ಅವನೊಂದು ಅರಮನೆಯಲ್ಲಿ ನಾನಾ ರೀತಿಯ ಸ್ತ್ರೀಯರಿದ್ದರು, ಭೂಲೋಕದ್ದು, ಸ್ವರ್ಗಲೋಕದ್ದು, ಅಲ್ಲಿಂದೆಲ್ಲ ಅವನು ಅಪಹರಿಸ್ಕೊಂಡು ಬಂದಿದ್ದ. ಅನೇಕ ಅಪ್ಸರೆಯರೆಲ್ಲ ಅಪಹರಿಸ್ಕೊಂಡು ಇಟ್ಕೊಂಡಿದ್ದು.
ಅವನ ಹೆಂಡತಿ ಸುಮಾರು ಹೆಂಡತಿ ಕೂಡ ಇದ್ದರು. ಆದರೆ ಆ ಇಚ್ಛೆ ಅನ್ನೋದು ಪೂರ್ಣ ಆಗ್ತಾನೇ ಇಲ್ಲ. ಮತ್ತು ಅವನೇನು ಚಿಂತನೆ ಬಂತು, ತಿರ್ಗಾ ಸೀತಾಮಾತೆ ಮೇಲೂ ಕೂಡ ಅವಳು ಅಪಹರಿಸ್ಕೊಂಡು ಬಂದ. ಸೊ ಹೀಗೆ ಅವನೇನಾದ, ಆ ಕಾರಣದಿಂದ ತನ್ನ ವಿನಾಶಕ್ಕೆ ಕಾರಣನಾದ. ಸೊ ಹೀಗೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅವ್ರದ್ದೆಲ್ಲ ಮನೆಯಲ್ಲಿ ಚಿನ್ನದ ಅರಮನೆಗಳು, ಚಿನ್ನದ ಮಂಚ, ಅದಕ್ಕೆ ಅವ್ರ ಹೆಸರು ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತ. ಎಲ್ಲವೂ ಕೂಡ ಚಿನ್ನವಾಗಿತ್ತು. ಆದರೂ ಕೂಡ ಅವರು ಇನ್ನೂ ಬೇಕು ಅಂತ ಪ್ರಯತ್ನ ಮಾಡ್ತಾನೇ ಇದ್ರು. ಆವತ್ತು ಕೂಡ ಅವ್ರಿಗೆ ಆಯಿತು, ಸಾಕಾಯಿತು, ನಾನು ಇವಾಗ ಭಗವಂತ ಚಿಂತನೆ ಮಾಡ್ತೀನಿ ಅಂತ ಭಾವನೆ ಬರ್ತಾ ಇರಲಿಲ್ಲ. ಎಷ್ಟು ಭೌತಿಕ ವಸ್ತುಗಳು ಸಂಗ್ರಹ ಮಾಡ್ತಾ ಹೋಗ್ತೀವೋ ಅಷ್ಟು ನಾವು ಭಗವಂತನಿಂದ ದೂರ ಆಗ್ತಾ ಹೋಗ್ತೀವಿ. ಭಗವಂತನ ಹತ್ರ ಹೋಗಬೇಕು ಅಂತ ಹೇಳಿದ್ರೆ ಭೌತಿಕ ವಸ್ತುಗಳು ಇಂದ ನಾವು ದೂರ ಆಗ್ತಾ ಹೋಗಬೇಕು. ಸೊ ಹಾಗಂತ ಎಲ್ಲ ಬಿಟ್ಬಿಟ್ಟು ಇರಬೇಕು ಅಂತಲ್ಲ. ಭಕ್ತರು ಶ್ರೀಮಂತರು ಆಗಿರ್ಬೋದು, ಭಕ್ತರು ಶ್ರೀಮಂತರು ಆಗಿರಬಾರ್ದು ಅಂತಿಲ್ಲ. ಹೇಗೆ ಪಾಂಡವರು ರಾಜರಿದ್ದರು. ಪ್ರಹ್ಲಾದ್ ಮಹಾರಾಜ, ಧ್ರುವ ಮಹಾರಾಜ, ಅಂಬರೀಷ್ ಮಹಾರಾಜ ರಾಜರಿದ್ದರು. ಆದರೆ ಅವರು ಆ ಎಲ್ಲ ಐಶ್ವರ್ಯವನ್ನು ಭಗವಂತನ ಸೇವೆಗಷ್ಟು ಉಪಯೋಗ ಮಾಡ್ತಾಯಿದ್ರು. ಅವರಿಗೆ ಅದ್ರ ಮೇಲೆ ಮೋಹ ಅಂತ ಇರಲಿಲ್ಲ. ಅದೆಲ್ಲ ಐಶ್ವರ್ಯ ಇದ್ದರೂ ಕೂಡ ಅವ್ರು ಏನು ತಿಳ್ಕೊತಾ ಇದ್ರು, ಇದು ಭಗವಂತನ ಸ್ವತ್ತು, ನಾನು ಈ ಒಂದು ಐಶ್ವರ್ಯವನ್ನು ಭಗವಂತನ ಸೇವೆ ಉಪಯೋಗ ಮಾಡಬೇಕು. ಸೊ ಈ ಭಾವನೆಯಲ್ಲಿರೋ ಕಾರಣ ಅವರು ಆ ಆಸೆಗಳಿಂದ ಮುಕ್ತರಾಗಿರ್ತಾಯಿದ್ರು. ಯಾವಾಗ ಐಶ್ವರ್ಯ ನನಗೋಸ್ಕರ ಅಂತ ಉಪಯೋಗ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ, ನಾವು ಉದ್ವೇಗಗೊಂಡು ಕರ್ಮದ ಬಂಧನಕ್ಕೆ ನಾವು ಸಿಕ್ಕಾಕೊಳ್ತೀವಿ. ಎಲ್ಲವೂ ಭಗವಂತನದು, ಭಗವಂತನ ಸೇವೆಗೆ ನಾವು ಉಪಯೋಗ ಮಾಡಬೇಕು. ಸೊ ಹೀಗೆ ಇರುವಂತಹ ವ್ಯಕ್ತಿ ಶಾಂತಿಯುತವನಾಗಿರ್ತಾನೆ, ಸ್ಥಿರ ಬುದ್ಧಿಯವನಾಗಿರ್ತಾನೆ, ಹಾಗೂ ಸಂತೋಷವಾಗಿರ್ತಾನೆ. ಸೊ ಸಂತೋಷಕ್ಕೆ ಕಾರಣ ಇಷ್ಟೇ. ಎಲ್ಲವನ್ನು ನಮಗೇನಿದೆ ಇರೋಂಥ ಸಮಯದಲ್ಲಿ, ಬಡವನಿರಲಿ ಶ್ರೀಮಂತನಿರಲಿ, ಬಡವನಿಗೂ ಕೂಡ ಆಸೆ ಇದ್ದರೆ ಅವನು ಅಲ್ಲೂ ಕೂಡ ಅವ್ನು ಶಾಂತಿ ಇರೋದಿಲ್ಲ. ಅವನು ಅಂದ್ಕೋತಾನೆ ಇದು ನನ್ನ ಜಾಗ. ಭಿಕ್ಷೆ ಬೇಡೋರು ಜಗಳ ಆಡ್ತಾರೆ, ಇದು ನನ್ನ ಭಿಕ್ಷೆ ಬೇಡೋ ಸ್ಥಳ ಇದು ಅಂತ ಅವ್ರಿಗೆ ಆಸೆ ಇರುತ್ತೆ. ಇನ್ನೊಬ್ಬ ಭಿಕ್ಷೆ ಬೇಡೋನು ಬಂದರೆ ಇದು ನನ್ನ ಸ್ಥಳ ಅಂತ ಅವ್ರು ಕಿತ್ತಾಡ್ತಾರೆ. ದೊಡ್ಡ ವ್ಯಕ್ತಿಗಳು ಅವ್ರ ಪೊಸಿಷನ್ಗೋಸ್ಕರ ಕಿತ್ತಾಡ್ತಾರೆ. ನಾನು ಶ್ರೀಮಂತವಾದ ವ್ಯಕ್ತಿ, ಟಾಪ್ ಫಸ್ಟ್ ಮಿಲಿಯನೇರ್ಸ್ ಆ ಸ್ಥಾನಕ್ಕೋಸ್ಕರ ಅವ್ರಿಗೆ ಹಣ ಎಲ್ಲ ಇದೆ, ಅದ್ರ ತೃಪ್ತಿ. ಇವಾಗ ಅವ್ರಿಗೇನಿದೆ, ನನ್ನ ಸ್ಥಾನ ಬೇಕು, ಪವರ್, ಎಲ್ಲರಿಗಿಂತ ನಾನು ಮೇಲಿರಬೇಕು. ಸೊ ಹೀಗೆ ವ್ಯಕ್ತಿ ಇದಕ್ಕೆ ಒದ್ದಾಡ್ತಾ ಇರ್ತಾನೆ. ಅಂದರೆ ಆತ್ಮತೃಪ್ತನಾಗಿರುವಂಥವನು ಅವನು ಯಾವುದೇ ಸ್ಥಾನದಲ್ಲೂ ಕೂಡ ಬಡವನಾಗಿದ್ದರೂ ಖುಷಿಯಾಗಿರ್ತಾನೆ, ಶ್ರೀಮಂತನಾಗೂ ಕೂಡ ಖುಷಿಯಾಗಿರ್ತಾನೆ. ಸೊ ಹೀಗೆ ಇದು ಕೇವಲ ಭಕ್ತಿಯಿಂದ ಮಾತ್ರ ಸಾಧ್ಯ. ಇನ್ನು ಮಿಕ್ಕಿದ ಜನ ಯಾರು? ಭುಕ್ತಿ, ಮುಕ್ತಿ, ಸಿದ್ಧಕಾಮಿ, 4 ಥರದ ಜನ ಇದ್ದಾರೆ. ಭುಕ್ತಿ ಅಂತ ಹೇಳಿದ್ರೆ ಭೌತಿಕ ವಸ್ತುಗಳನ್ನು ಸಂಗ್ರಹ ಮಾಡಬೇಕು ಅಂತ ಇರುವಂಥವನು ಭುಕ್ತಿ. ಎರಡನೇ ಅವನು ಮುಕ್ತಿ, ನಾನು ಆ ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗಬೇಕು ಅಂತ ಚಿಂತನೆ ಮಾಡುವಂಥನು. ಭೌತಿಕ ಜಗತ್ತು ಬೇಡ, ಭಗವಂತ ಸೇವೆನೂ ಬೇಡ, ಅದು ಆಸೆ ಇಲ್ಲ ಅವನಿಗೆ. ಭಗವಂತ ಶರಣಾಗಬೇಕು ಅಂತ ಆಸೆ ಇಲ್ಲ, ಕೇವಲ ಈ ಕಷ್ಟಗಳು ಪಾರಾಗಬೇಕು. ಅಂದರೆ ನಾನು ಭಗವಂತ ನಂಬೋದಿಲ್ಲ, ನಾಸ್ತಿಕರು. ಅವರು ಏನು ಮುಕ್ತಿಗೆ ಬಯಸ್ತಾರೆ. ಮೂರನೇ ಅವರು ಸಿದ್ಧಕಾಮಿಗಳು ಅಂತ ಹೇಳಿದ್ರೆ ಅನೇಕ ಶಕ್ತಿಗಳು ಸಿಗುತ್ತೆ. ತಪಸ್ಸೆ ಮಾಡೋದ್ರಿಂದ ಗಾಳಿಯಲ್ಲಿ ಹಾರಾಡ್ಬೋದು, ಅನಿಮ ಲಗಿಮ ಅಂದರೆ ಹಗುರು ಆಗ್ಬೋದು, ತುಂಬ ಭಾರಿ ಆಗ್ಬೋದು, ತುಂಬ ಸಣ್ಣದಾಗ್ಬೋದು, ತುಂಬ ವಿಶಾಲ ಆಗ್ಬೋದು, ಇನ್ನೊಬ್ಬರನ್ನು ವಶಪಡಿಸ್ಕೋಬೋದು. ಇದೆಲ್ಲ ಸಿದ್ಧಿಗಳು, ಅಷ್ಟಸಿದ್ಧಿಗಳು ಅಂತಿದೆ. ಸೊ ಇದನ್ನು ಪಡ್ಕೊಳ್ಳೋಕೆ ಅನೇಕ ಜನ ತಪಸ್ಸೆ ಮಾಡ್ತಾರೆ. ಸೊ ಅವರು ಕೂಡ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಕೇವಲ ಭಗವಂತನ ಶುದ್ಧವಾದ ಭಕ್ತಿ ಮಾಡ್ತಾ ಇರುವಂಥವನು. ಇದೆಲ್ಲ ಉದಾಹರಣೆಗಳು. ಪ್ರಹ್ಲಾದ್ ಮಹಾರಾಜ, ಸುಧಾಮ ಅವನಿಗೇನೂ ಇರಲಿಲ್ಲ. ಅವನ ಬಟ್ಟೆ ಹರಿದೋಗಿತ್ತು, ಸಣ್ಣ ಗುಡಿಸಲಿತ್ತು, ಆದರೂ ಕೂಡ ಅವನು ಸಂತುಷ್ಟನಾಗಿದ್ದ. ಏನು ಸಿಗ್ತಾಯಿತು ಭಗವಂತ, ಅವನೇನೋ ಸ್ವಲ್ಪ ಪೂಜೆ ಪುನಸ್ಕಾರ ಅಥವಾ ಯಾರು ಬಂದು ದಾನ ಮಾಡಿದ್ರು ಕೂಡ ಅಷ್ಟರಲ್ಲೇ ತೃಪ್ತನಾಗಿರ್ತಾಯಿದ್ದ. ಸೊ ಇದು ವ್ಯತ್ಯಾಸ. ಸೊ ತೃಪ್ತಿ ಅನ್ನೋದು ಎಲ್ಲಿ ಸಿಗುತ್ತೆ? ಯಾವಾಗ ಭಗವಂತ ನಮ್ಮನ್ನು ನೋಡ್ಕೋತಾನೆ. ನಿಜವಾದ ಸ್ನೇಹಿತ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿರ್ಮೃಚ್ಛತಿ. ಎಲ್ಲಿಗೆ ಯಾವಾಗ ನಮಗೆ ನಂಬಿಕೆ ನಮ್ಮ ಮೇಲೆ ಭಗವಂತ ನಮ್ಮ ನೋಡ್ಕೋತಾನೆ, ನಮ್ಮ ಕೈ ಬಿಡೋದಿಲ್ಲ, ನಮ್ಮ ನಿಜವಾದ ಸ್ನೇಹಿತ, ನಮ್ಮ ಹಿತೈಷಿ ಅವನಿದ್ದಾನೆ ಅಂತ ನಂಬಿಕೆ ನಮಗಿದ್ದರೆ ನಾವು ಏನೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಾವು ಖುಷಿಯಾಗಿರ್ತೀವಿ. ಆದರೆ ಯಾವಾಗ ನಮಗೆ ಆ ಚಿಂತನೆ ಇಲ್ಲ, ಆಗ ನಾನೇನೋ ಪಡಿಬೇಕು, ನಾನು ಮಾಡದೇ ಇದ್ದರೆ ಏನೂ ಆಗೋದಿಲ್ಲ ಅಂತ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ, ದುಃಖಿತರಾಗಿರ್ತೀವಿ. ನಾವು ಪ್ರಯತ್ನ ಮಾಡ್ತೀವಿ, ಅರೆ ಭಗವಂತ ಕೊಟ್ಟರೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ,
ಕೊಡಲಿಲ್ಲ ಅಂದರೂ ಕೂಡ ಸಂತುಷ್ಟವಾಗಿರ್ತೀನಿ ಅನ್ನೋ ಇಂಥ ಚಿಂತನೆ ಇರುವಂಥವರು ಯಾವಾಗಲೂ ಸಂತುಷ್ಟರಾಗಿರುತ್ತಾರೆ. ಮುಂದಿನ ಶ್ಲೋಕ 71. ವಿಹಾಯ ಕಾಮಾನ್ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ. ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಂ ಅಧಿಗಚ್ಚತಿ. ಯಾವ ಮನುಷ್ಯನು ಇಂದ್ರಿಯ ತೃಪ್ತಿಯ ಎಲ್ಲ ಬಯಕೆಗಳನ್ನು ತ್ಯಜಿಸಿದ್ದಾನೋ, ಬಯಕೆಗಳಿಂದ ಮುಕ್ತನಾಗಿ ಬದುಕುತ್ತಾನೋ, ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದ್ದಾನೋ ಮತ್ತು ಅಹಂಕಾರರಹಿತನಾಗಿದ್ದಾನೋ, ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಲ್ಲ. ಇಲ್ಲಿ ವಿಹಾಯ ಕಾಮಾನ್, ವಿಹಾಯ ಕಾಮ ಅಂದರೆ ಎಲ್ಲ ರೀತಿಯ ಕಾಮನೆಗಳನ್ನು ತ್ಯಾಗ ಮಾಡಿದಂಥವನು ಅಂತ. ಸೊ ಎಲ್ಲ ರೀತಿಯ ಕಾಮನೆಗಳು ತ್ಯಾಗ ಮಾಡಿದಂಥವನು ಅಂತ ಹೇಳಿದ್ರೆ ನಾವು ಎಲ್ಲ ಮನೆ ಬಿಟ್ಟು ಕಾಡಲ್ಲಿ ಸೇರ್ಕೋಬೇಕು ಅಂತಲ್ಲ. ಸೊ ಯಾಕಂದ್ರೆ ವೈರಾಗ್ಯ ಅನ್ನೋದು ತುಂಬ ಮುಖ್ಯವಾದಂಥದ್ದು. ಸೊ ಕೆಲವು ಜನ ಸುಮ್ಮನೆ ಭಾವುಕರಾಗಿ ಮನೆ ಬಿಟ್ಟು ಓಡೋಗ್ಬಿಡ್ತಾರೆ. ನಮಗೆ ಬೇಡ ಏನು ಹೋಗಿ ಇಲ್ಲ ತಪಸ್ಸು ಮಾಡೋಕ್ಕೆ ಕೂತ್ಕೋತಾರೆ. ಆದರೆ ಎಲ್ಲಿ ತನಕ ಆ ಶರಣಾಗತಿ ಭಾವನೆ ಇಲ್ಲ, ಭಗವಂತನ ಸೇವಕನಾಗೋದು ಭಾವನೆ ಇಲ್ಲದೆ ಈ ಭುಕ್ತಿ ಸಿದ್ಧಕಾಮಿ ಭಾವನೆಗಳಿದ್ದರೆ ಅವನು ಮತ್ತೆ ಪುನಃ ಕೆಳಗೆ ಬೀಳ್ತಾನೆ. ಸೊ ಅದಕ್ಕೆ ಇಲ್ಲಿ ಶಾಸ್ತ್ರ ಹೇಳುತ್ತೆ ಮರ್ಕಟ ವೈರಾಗ್ಯ ಅಂತ. ಮರ್ಕಟ ಅಂದರೆ ಮಂಗ. ಸೊ ಮಂಗ ನೋಡಿದ್ರೆ ಅದಕ್ಕೆ ಏನು ವಸ್ತ್ರ ಇಲ್ಲ, ಮತ್ತು ಅದು ಎಲ್ಲ ಹಣ್ಣುಗಳು ತಿಂದ್ಕೊಂಡು ಮರದ ಮೇಲೆ ಕೂತಿರುತ್ತೆ. ಸೊ ನೋಡಿದ್ರೆ ತುಂಬ ವೈರಾಗ್ಯ ಥರ ಅನಿಸುತ್ತೆ, ಮಂಗ ಎಷ್ಟು ವೈರಾಗ್ಯ ಇದೆ ಅಂತ. ಅರೆ ಮಂಗ ಅದರ ಚಿಂತನೆ ಏನು, ಸದಾ ಸ್ತ್ರೀ ಮಂಗದ ಮೇಲೆ ಚಿಂತನೆ ಮಾಡ್ತಾ ಇರುತ್ತೆ. ದಿನಕ್ಕೆ ಎಷ್ಟೋ ಬಾರಿ ಅದು ಮೈಥುನದಲ್ಲಿ ತೊಡಗುತ್ತೆ ಅದು. ಸೊ ಈಗ ಮರ್ಕಟ ವೈರಾಗ್ಯ ಎಲ್ಲ ತ್ಯಾಗ ಮಾಡೋದು ಕಂಡ್ರೂ ಕೂಡ ಮನಸ್ಸಲ್ಲಿ ಏನೂ ಒಳ್ಳೆಯದಿಲ್ಲ. ಏನೋ ಒಂದು ಯಾವಾಗ ಮಂಗ ಏನು ಮಾಡ್ತಾ ಇರುತ್ತೆ, ಚೇಷ್ಟೆ ಮಾಡ್ತಾ ಇರುತ್ತೆ. ಯಾಕಂದರೆ ಮೈಥುನದಲ್ಲಿ ತೊಡಗಿರೋ ಕಾರಣ ಒಂದು ಕಡೆ ಸ್ಥಿರವಾಗಿಲ್ಲ ಅದ್ರ ಮನಸ್ಸು. ಅಲ್ಲಿ ಮುರಿದಾಗುತ್ತೆ, ಇಲ್ಲಿ ಆಗಿರುತ್ತೆ, ಅದನ್ನು ಕಚ್ಚುತ್ತೆ, ಇದನ್ನು ಮಾಡುತ್ತೆ, ಇದಂಗೆ ಏನೋ ಹಾಳು ಮಾಡುವಂಥ ಚಿಂತನೆ ಬರುವಂಥದ್ದು. ಸೊ ಹೀಗೆ ವೈರಾಗ್ಯ ಸುಮ್ಮನೆ ಬಿಟ್ಟು ಓಡೋಗ್ಬಿಡೋದಲ್ಲ. ವೈರಾಗ್ಯ ಅಂತ ಹೇಳಿದ್ರೆ ಇದ್ದಂತಹ ಒಂದು ಪರಿಸ್ಥಿತಿಯಲ್ಲಿ ಇದು ನಂದಲ್ಲ, ಅದು ಭಗವಂತನದು ಅಂತ ಚಿಂತನೆಯಲ್ಲಿ ಇರುವಂಥವನು ನಿಜವಾದಂಥ ವೈರಾಗ್ಯ. ಸೊ ಇದಕ್ಕೆ ಹೇಳ್ತಾರೆ ಯುಕ್ತ ವೈರಾಗ್ಯ. ಯುಕ್ತ ವೈರಾಗ್ಯ ಅಂತ ಹೇಳಿದ್ರೆ ನಮ್ಮ ಹತ್ರ ಏನೆಲ್ಲ ಇದೆ ಅದನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವಂಥದ್ದು ಯುಕ್ತ ವೈರಾಗ್ಯ. ಇಂಥವರು ಅವರೆಲ್ಲಿದ್ದರೂ ಕೂಡ ಸಂತುಷ್ಟರಾಗಿರುತ್ತಾರೆ. ಅನೇಕ ಉದಾಹರಣೆಗಳು. ಅರ್ಜುನನಿಗೆ ಆಸೆ ಇರಲಿಲ್ಲ ಯುದ್ಧ ಮಾಡಬೇಕು ಅಂತ. ಯುದ್ಧ ಭೂಮಿಯಲ್ಲಿ ಹೇಳಿದಾಗ ಅರ್ಜುನ ಅಂದ, ನನಗೆ ಬೇಕಾಗಿಲ್ಲ ಯುದ್ಧ ಅಲ್ಲ, ನನಗೆ ರಾಜ್ಯನೂ ಬೇಡ, ಏನೂ ಬೇಕಾಗಿಲ್ಲ, ನಾನು ಯಾಕೆ ರಾಜ್ಯಕ್ಕೋಸ್ಕರ ಇಷ್ಟೊಂದು ಜನರನ್ನು ಹತ್ಯೆ ಮಾಡಬೇಕು, ಕೋಟ್ಯಾಂತರ ಜನ ಯುದ್ಧಕ್ಕೆ ಬಂದಿದ್ದಾರೆ, ಅದಲ್ಲದೆ ಇವರೆಲ್ಲ ದೊಡ್ಡ ದೊಡ್ಡ ರಾಜರೆಲ್ಲ ನನ್ನ ನೆಂಟರೆ, ಅವರೆಲ್ಲ ತಾತಂದರು, ಗುರುಗಳು, ಸಂಬಂಧಿಕರು ಎಲ್ಲ ನಿಂತಿದ್ದಾರೆ, ಅವರೆಲ್ಲ ಹತ್ಯೆ ಮಾಡಿ ನಂಗೆ ಯಾಕೆ ಇದು ರಾಜ್ಯ ಅನ್ನಿಸ್ಬೇಕು ಅಂತ. ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ರಾಜ್ಯ ಭೋಗಿಸ್ಬೇಕು ಅಂತ ಯುದ್ಧ ಮಾಡೋಕ್ಕೆ ಬಂದಿಲ್ಲ, ನೀನೊಬ್ಬ ರಾಜನ ಕರ್ತವ್ಯ ಏನೋ ಧರ್ಮದ ರಕ್ಷಣೆ ಮಾಡುವಂಥವನು. ಈಗ ದುಷ್ಟ ಜನ ಆ ಸ್ಥಾನವನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಸೊ ದುರ್ಯೋಧನ, ಕೌರವರವ್ರಿಗೆ ಯಾರೂ ಕೂಡ ಒಳ್ಳೆಯ ಗುಣ ಇಲ್ಲ, ಅವರೆಲ್ಲರೂ ಕೂಡ ನಾನು ಇಂದ್ರಿಯ ಭೋಗಿಸ್ಬೇಕು ಅಂತ ಮನಸ್ಸಿರುವಂಥ ಜನ. ಅಂತಹ ಜನರು ರಾಜರಾದರೆ ಏನಾಗುತ್ತೆ, ಅವರು ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಪ್ರಜೆಗಳ ಮೇಲೆ ಎಲ್ಲ ರೀತಿಯ ದುಷ್ಟತನ ಮಾಡ್ತಾರೆ, ಅವರಿಂದ ಎಲ್ಲ ಹಣ ಕಿತ್ಕೋತಾರೆ, ಮತ್ತು ದೇಶದವರೆಲ್ಲ ಕೂಡ ಹಾಳಾಗ್ತಾರೆ. ಈಗೆಲ್ಲ ನೋಡಿದೆಲ್ಲ ಸರ್ಕಾರಗಳು, ಬೇರೆ ಬೇರೆ ಸರ್ಕಾರಗಳು, ಒಳ್ಳೆಯ ಸರ್ಕಾರ, ಕೆಟ್ಟ ಸರ್ಕಾರಗಳು ಕೇವಲ ಅಭ್ಯಂತರಿ ನಾನು ಮಾತ್ರ ಚೆನ್ನಾಗಿರಬೇಕು, ರಾಜ ಏನಾಗಲಿ ಪ್ರಜೆಗಳು ಹೆಂಗೆ ಕಷ್ಟಪಟ್ಟು ಅವನೇನು ಚಿಂತನೆ ಮಾಡೋದಿಲ್ಲ. ಅದರಿಂದ ಏನಾಗುತ್ತೆ, ಸಮಾಜ ದುಃಖಕ್ಕೊಳಗಾಗುತ್ತೆ. ಸೊ ಅದರಿಂದ ರಾಜನ ಕೆಲಸ ಏನು, ಇದು ಭಗವಂತನ ರಾಜ್ಯ, ನಿಂದಲ್ಲ ರಾಜ್ಯ ಇದು. ಭಗವಂತ ನಿನಗೆ ಒಂದು ಅವಕಾಶ ಕೊಡ್ತಾ ಇದ್ದಾನೆ, ನನ್ನ ಪರವಾಗಿ ನೀನು ಆಳ್ವಿಕೆ ಮಾಡು. ಸೊ ಅದರಿಂದ ನನ್ನ ಇಚ್ಛೆ ಏನು, ಧರ್ಮ ಸ್ಥಾಪನೆ ಆಗಬೇಕು, ಅದಕ್ಕೆ ನೀನು ಒಬ್ಬ ಸೂತ್ರನಾಗಷ್ಟೇ.
ನಿನ್ನಿಂದ್ರೆ ಭೋಗಿಸ್ಲಿಕ್ಕಲ್ಲ, ರಾಜ್ಯ ನೀನು ಪಡಿತಾ ಇರೋದು, ಯುದ್ಧ ಮಾಡ್ತಾ ಇರುವಂಥದ್ದು ಧರ್ಮಕ್ಕೋಸ್ಕರ ನೀನು ಯುದ್ಧ ಮಾಡ್ತಾ ಇದೆಯಾ, ಯುದ್ಧ ಮಾಡು. ಆಗ ಅರ್ಜುನ, ಸರಿ ನನಗೆ ಆಸೆ ಇಲ್ಲ ರಾಜ್ಯ ಅನುಭವಿಸ್ಬೇಕು ಅಂತ, ನೀನು ಹೇಳ್ತಾ ಇದೆಯಾ ನಿನ್ನ ಸಂತೋಷಕ್ಕೋಸ್ಕರ ನಾನು ಯುದ್ಧ ಮಾಡ್ತೀನಿ. ಇದಕ್ಕೆ ಹೇಳ್ತೀವಿ ಯುಕ್ತ ವೈರಾಗ್ಯ. ಹಾಗೆ ಗೃಹಸ್ಥರ ಕೆಲಸ, ಹೆಂಡತಿ ಮಕ್ಕಳು ಇದ್ದಾರೆ, ಅವ್ರನ್ನ ಸಾಕೋದವ್ರ ಕರ್ತವ್ಯ. ಇವರೆಲ್ಲ ಮಕ್ಕಳು ದೊಡ್ಡವರಾಗಿ ನನ್ನನ್ನು ಸಾಕಬೇಕು, ನನ್ನ ಅಲ್ಲಿ ಕರ್ಕೊಂಡು ಹೋಗಬೇಕು, ಇಲ್ಲಿ ಕರ್ಕೊಂಡು ಹೋಗಬೇಕು, ಇದಲ್ಲ ಗೃಹಸ್ಥಗ ಒಂದು ಜೀವನ. ಹಾಗೆ ಇರಲಿಕ್ಕೆ ಆಗೋದಿಲ್ಲ. ಒಂದು ಆಶ್ರಮದಲ್ಲಿರಬೇಕು, ಬ್ರಹ್ಮಚರ್ಯ ಆಗಿರಬೇಕು, ಆಚೆ ಇರಬೇಕು ಅಂದರೆ ಗೃಹಸ್ಥ ಒಂದು ಜವಾಬ್ದಾರಿ ತಗೋಬೇಕು. ಜವಾಬ್ದಾರಿ ಇಲ್ಲದೆ ಸ್ತ್ರೀ ಹಾಗೂ ಪುರುಷರ ಸಂಘ ಮಾಡೋ ಹೋಗಿಲ್ಲ. ಸ್ತ್ರೀ ಪುರುಷ ಸಂಘ ಆದಾಗ ಅಲ್ಲಿ ಜವಾಬ್ದಾರಿ ಬರುತ್ತೆ. ಅದು ಮಕ್ಕಳು ಹುಟ್ಟಿಸ್ಬೇಕು, ಮಕ್ಕಳನ್ನ ಚೆನ್ನಾಗಿ ಸಾಕಬೇಕು, ಅವ್ರನ್ನ ಬೆಳೆಸಬೇಕು, ಅವ್ರನ್ನು ಕೂಡ ಭಕ್ತರನ್ನಾಗಿ ಮಾಡಬೇಕು. ಇದು ಅವರ ಜವಾಬ್ದಾರಿ. ಅದಕ್ಕೆ ಗೃಹಸ್ಥ ಆಶ್ರಯದಲ್ಲಿ ಇರುವಂಥವ್ರು. ಯಾರ ಆಶ್ರಯದಲ್ಲಿ? ಗುರುಗಳ ಹಾಗೂ ಭಗವಂತನ ಆಶ್ರಯದಲ್ಲಿ ನಡೆಯುವಂಥವನು ಗೃಹಸ್ಥ. ಸೊ ಯಾವಾಗ ಈ ಜವಾಬ್ದಾರಿಯಿಂದ ಒಬ್ಬ ವ್ಯಕ್ತಿಗಳು ಕೆಲಸಗಳನ್ನು ಮಾಡ್ತಾರೆ, ಅವರು ಕರ್ಮದ ಬಂಧನಗಳಿಂದ ಮುಕ್ತರಾಗ್ತಾರೆ, ಅವರು ಕೂಡ ಸುಖವಾಗಿರ್ತಾರೆ. ಶಿಲ ಭಕ್ತಿ ಸಿದ್ಧಾಂತ ಠಾಕೂರ, ಶಿಲ ಪ್ರಭುಪಾದರ ಗುರುಗಳು. ಸೊ ಅವರು ಬ್ರಹ್ಮಚಾರಿ ಆಗಿದ್ದರು. ಆದರೆ ಅವರು ದೊಡ್ಡ ದೊಡ್ಡ ಕಾರ್ಗಳು ಓಡಾಡ್ತಾಯಿದ್ರು. ಮತ್ತು ಅವರು ಓಡಾಡಬೇಕಾದ್ರೆ ಜೊತೆಯಲ್ಲಿ ಬಾಡಿ ಗಾರ್ಡ್ಗಳು ಇಟ್ಕೊಳ್ತಾಯಿದ್ರು. ಮತ್ತು ಅವ್ರು ಹೋಗ್ಬೇಕಾದ್ರೆ ಅವ್ರ ಮುಂದೆ ಆನೆಗಳು ಕರ್ಕೊಂಬರ್ತಾಯಿದ್ರು. ಸೊ ಅವ್ರ ಚಿಂತನೆ ಏನು, ಈ ರೀತಿ ಒಂದು ಶಕ್ತಿಯ ಪ್ರದರ್ಶನ ಮಾಡಿದ್ರೆ ಬ್ರಿಟಿಷರು ನಮ್ಮ ಮಾತನ್ನು ಕೇಳ್ತಾರೆ. ಸೊ ಬ್ರಿಟಿಷರಿಗೇನು ಇಲ್ಲಿರೋ ಜನ ಎಲ್ಲ ತುಂಬ ದೊಡ್ಡ ಜನ, ಏನೂ ಇಲ್ಲದೇ ಇರೋಂಥವ್ರು. ಸೊ ಅದರಿಂದ ಅವರಿಗೆ ಆಧ್ಯಾತ್ಮಿಕ ಚಿಂತನೆ ಕೊಡಬೇಕು ಅಂತ ಹೇಳಿದ್ರೆ ಈ ಮಟ್ಟದಲ್ಲಿದ್ದರೆ ಅವರು ಕೇಳೋದಿಲ್ಲ. ನಾನು ಆಧ್ಯಾತ್ಮಿಕ ಚಿಂತಕ ಆದರೂ ಇದೆಲ್ಲ ಐಶ್ವರ್ಯ ಇದೆ ಅಂತಿದ್ದಾಗ ಅದನ್ನು ಅವರು ನಮ್ಮ ಮಾತು ಕೇಳ್ಬೋದು ಅನ್ನೋ ವಿಷಯದಿಂದ ಅವರು ಆ ರೀತಿ ಒಂದು ವ್ಯವಸ್ಥೆಗಳನ್ನು ಮಾಡ್ಕೋತಾಯಿದ್ರು. ಅವರು ಕೆಲವೊಮ್ಮೆ ಶರ್ಟ್ ಪ್ಯಾಂಟ್ ಹಾಕ್ಕೊಂಡು ಹೋಗ್ತಾಯಿದ್ರು, ಕಾಲಲ್ಲಿ ಉಪಯೋಗ ಮಾಡ್ತಾಯಿದ್ರು. ಆದರೆ ಅವರಿಗೆ ಅದ್ರ ಮೇಲೆ ಆಸಕ್ತಿ ಇರಲಿಲ್ಲ. ಕೇವಲ ಬ್ರಿಟಿಷರಿಗೂ ಕೂಡ ಈ ಭಕ್ತಿ ಕೊಡಬೇಕು ಅನ್ನೋ ಉದ್ದೇಶ. ಇದು ಸಾಧುಗಳ ಲಕ್ಷಣ. ಸಾಧುಗಳು ಅವರಿಗೆ ಯಾರನ್ನೂ ದ್ವೇಷ ಇಲ್ಲ. ಇವಾಗ ನಾವೆಲ್ಲ ಇವಾಗ ಕಿತ್ತಾಡ್ತಾ ಇದ್ದೀವಿ, ನಾವು ಹಿಂದೂಗಳು, ನಾವು ಮೇಲಿರಬೇಕು, ಅವ್ರು ಕ್ರಿಶ್ಚಿಯನರು, ಅವ್ರು ಮುಸ್ಲಿಮರು, ಅವ್ರನ್ನ ನಾವು ಸೋಲಿಸ್ಬೇಕು, ಅವ್ರನ್ನ ಓಡಿಸ್ಬೇಕು, ನಾವು ಮಾತ್ರ ಇದು ನಮ್ಮ ದೇಶ, ಅವ್ರದ್ದು ಬೇರೆ ದೇಶ, ಅವ್ರನ್ನ ಹೊರಗೆ ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಸಾಧುಗಳು ಆ ರೀತಿ ಚಿಂತನೆ ಇಲ್ಲ. ಅವ್ರಿಗೆ ಗೊತ್ತಿದೆ ಇದು ಕೇವಲ ಶರೀರ, ಹಿಂದೂರದೊಂದು ಶರೀರ, ಮುಸ್ಲಿಮ್ನ ಶರೀರ, ಕ್ರಿಶ್ಚಿಯನ್ದ ಶರೀರದ ಚಿಂತನೆ, ಹಾಗೂ ಆ ಶರೀರದಲ್ಲಿ ಆ ದೇಶದ ಪ್ರಕಾರ ಏನೋ ಒಂದು ಚಿಂತನೆಗಳು ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ. ನಿಜವಾಗಿ ನಾವೆಲ್ಲ ಯಾರು? ಆತ್ಮವತ್ ಸರ್ವಭೂತೇಶು, ಎಲ್ಲರದ ದೇಹದಲ್ಲೂ ಆತ್ಮ. ಅದು ಮನುಷ್ಯನೂ ಇರ್ಬೋದು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಗಿಡಮರ ಇರ್ಬೋದು. ಈಗ ಜನ ನಮ್ಮ ದೇಶ ಅಂತ ಹೇಳುವಂಥವರು ದೇಶ ಪ್ರೀತಿ ಮಾಡ್ತಾರೆ, ಬೇರೆ ಪ್ರಾಣಿಗಳ ಮೇಲೆ ಹಲ್ಲೆ ಮಾಡ್ತಾರೆ, ಪ್ರಕೃತಿ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಸೊ ಆದರೆ ಸಾಧುವಾಗಿರುವಂಥವನು ಅವನು ಯಾವುದ್ರ ಮೇಲೇನೂ ಕೂಡ ಅನಾವಶ್ಯಕವಾಗಿ ಹಲ್ಲೆ ಅನ್ನೋದು ಮಾಡೋದಿಲ್ಲ. ಯಾಕಂದರೆ ಅವನು ಎಲ್ಲದರಲ್ಲೂ ಭಗವಂತನ ಅಂಶವನ್ನು ಕಾಣ್ತಾನೆ. ನಿಜವಾದ ಭಕ್ತಿ ಮಾಡ್ತಾ ಇರುವಂಥವನು ನಿಜವಾದಂಥ ಸ್ನೇಹಿತ. ಸೊ ಯಾವಾಗ ಭಕ್ತಿ ಮಾಡ್ತೀವಿ ಎಲ್ಲರ ಮೇಲೆ ಪ್ರೀತಿ ಅನ್ನೋದು ಬರುತ್ತೆ. ಕೇವಲ ನನ್ನ ದೇಶ ಮಾತ್ರ ಒಳ್ಳೆಯದಿರಬೇಕು, ಬೇರೆಯವರು ಹಾಳಾಗಲಿ. ಸೊ ಇದು ಪರಿಪೂರ್ಣವಾದಂತಹ ಚಿಂತನೆ ಅಲ್ಲ. ಯಾಕಂದರೆ ಶಾಸ್ತ್ರ ಹೇಳ್ತಾ ಈಶಾವಾಸ್ಯಂ ಇದಂ ಸರ್ವನ್, ಎಲ್ಲವೂ ಭಗವಂತನಿಗೆ ಸೇರಿರುವಂಥದ್ದು. ನಮ್ಮ ದೇಶದಲ್ಲಿ ಬೇರೆ ದೇಶದಲ್ಲಿ ಎಲ್ಲರಿಗೂ ಒಬ್ಬನೇ ಭಗವಂತ. ನಮ್ಮ ಅಜ್ಞಾನಗಳಿಂದ ನಾವು ಬೇರೆ ಬೇರೆ ಚಿಂತನೆಗಳಿಂದ ಒಬ್ಬ ಈ ರೀತಿ ಜಾತಿಗಳನ್ನು ಮಾಡ್ಕೊಂಡಿದ್ದಾನೆ. ಎಲ್ಲದಕ್ಕೂ ಒಬ್ಬನೇ ಒಬ್ಬ ಏಕೋ ದೇವಂ ದೇವಕಿ ಪುತ್ರ ಏವ ಅಂತ ಆಚಾರ್ಯರು ಹಾಡಿದ್ದಾರೆ. ಹಾಗೆ ಶಿಲ ಪ್ರಭುಪಾದರು ಅಷ್ಟೇ. ಶಿಲ ಪ್ರಭುಪಾದರು ಕೂಡ 70 ವರ್ಷದಲ್ಲಿ ಭಾರತದಿಂದ ಪಾಶ್ಚಾತ್ಯದೇಶಕ್ಕೆ ಹೋದರು. ಅಲ್ಲಿ ಪ್ರಚಾರ ಮಾಡಿದ್ರು. ಯಾರೋ ಒಬ್ಬರು ಕೇಳಿದ್ರಂತೆ ಇಂಗ್ಲೆಂಡ್ಗೆ ಹೋಗಿದ್ದಾಗ, ಸ್ವಾಮೀಜಿ ನಿಮ್ಮ ದೇಶದಿಂದ ಎಲ್ಲ ನಾನು ಕಿತ್ಕೊಂಡು ಬಂದುಬಿಟ್ಟಿದ್ದೀವಿ, ಆವಾಗಲೇ ಬ್ರಿಟಿಷ್ ಇದ್ದಾಗ ಏನೆಲ್ಲ ಇತ್ತು ಐಶ್ವರ್ಯ ತೊಗೊಂಬಂದಿದ್ದೀವಿ, ಮತ್ತು ಏನಕ್ಕೆ ಬಂದಿದ್ದೀರಾ ಇಲ್ಲಿಗೆ ಅಂತ. ಇಲ್ಲ, ನೀವು ಎಲ್ಲ ತೊಗೊಂಡ್ರಿ, ಆದರೆ ಏನು ಬೇಕಾಗಿದೆ ನೀವು ತೊಗೊಂಡಿಲ್ಲ. ಭಾರತ ಏನಕ್ಕೆ ಪ್ರಾಮುಖ್ಯತೆ ಅನ್ನೋದು ಅದು ಅಲ್ಲಿರೋ ಐಶ್ವರ್ಯಕ್ಕಲ್ಲ, ಬದಲಾಗಿ ಇರುವಂಥ ಆಧ್ಯಾತ್ಮಿಕ ಚಿಂತನೆಗೆ. ನೀವು ಅದನ್ನು ಬಿಟ್ಬಿಟ್ರಿ, ನಾನು ಅದನ್ನು ಕೊಡಲಿಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಶ್ರೀ ಪ್ರಭುಪಾದರು ಹೇಳ್ತಾರೆ. ಇದು ಕೃಪಾ ಭಾವನೆ. ಈಗ ನಮಗೆಲ್ಲ ದ್ವೇಷ ಇದೆ, ನಮ್ಮದೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು. ಆದರೆ ಪ್ರಭುಪಾದರು ಇಲ್ಲಿಂದ ಹೋಗಿ ಇನ್ನೂ ತೊಗೊಂಡಿಲ್ಲ, ಇನ್ನೂ ತೊಗೊಳ್ಳಿ ಅಂತ ಹೇಳಿ ಅವರು ಕೊಡ್ತಾ ಇದ್ದಾರೆ. ಇದನ್ನು ನೀವು ಮರ್ತು ಹೋಗ್ಬಿಟ್ಟಿರ. ಇದು ಸಿಕ್ಕದೆ ನೀವು ಸಂತೋಷವಾಗಿರ್ತೀರ. ನೀವು ಏನು ತೊಗೊಂಡೋಗಿದ್ದೀರಾ ಅದೇ ನೀವು ಸುಖವಾಗಿಲ್ಲ. ಆಗ ಅವರು ಬ್ರಿಟಿಷರು ಇವತ್ತಿನ ದಿವಸ ಆ ಬ್ರಿಟಿಷ್ ಅನ್ನೋದು ಹೋಗ್ತಾ ಇದೆ. ಈಗ
ಆಗ ಬೇರೆ ಬೇರೆ ಜಾತಿಗಳು ಮೇಲೆ ಬರ್ತಾಯಿದೆ, ಅವರೆಲ್ಲ ಅವ್ರ ದೇಶದಲ್ಲೇ ಒದ್ದಾಡ್ತಾ ಇದ್ದಾರೆ. ಎಲ್ಲ ಬೇರೆ ಬೇರೆ ದೇಶಗಳ ಒಂದು ಸಮಯದಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು, ಅಲ್ಲಿಂದ ಲೂಟಿ ಮಾಡಿದ್ರು, ಚಿನ್ನ ವಜ್ರ ಎಲ್ಲನೂ ಕತ್ಕೊಂಡು ಹೋದರು. ಆಯ್ತನೇ ದಿವಸ ಅವ್ರು ಸುಖವಾಗಿಲ್ಲ, ಎಲ್ಲ ವಾರ್ಗಳಾಗ್ತಾ ಇದೆ, ಎಲ್ಲ ರೀತಿ ಡ್ರಗ್ ಅಡಿಕ್ಟ್ ಆಗಿದ್ದಾರೆ, ನಾನಾ ರೀತಿಯ ಕಾಯಿಲೆಗಳು ಬರ್ತಾಯಿದೆ, ಎಲ್ಲ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಯಾಕೋಸ್ಕರ ಏನಂದರೆ ಆಧ್ಯಾತ್ಮಿಕ ಚಿಂತನೆ ಅನ್ನೋದು ಅವರು ಮಾಡ್ತಾ ಇಲ್ಲ. ಅದರಿಂದ ಪ್ರಭುಪಾದರು ಹೋಗಿ ಈ ಕೃಷ್ಣ ಭಕ್ತಿಯನ್ನು ಮಾಡಿ ಅನ್ನೋದನ್ನು ಕೊಟ್ಟರು. ಸೊ ಆದ್ದರಿಂದ ಈ ಶ್ಲೋಕ ಇಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದೆ, ನಾವು ನಿರಹಂಕಾರೋ ನಿರ್ಮಮೋ ನಿರಹಂಕಾರೋ ಸ ಶಾಂತಿಂ ಅಧಿಗಚ್ಚತಿ. ಆವಾಗ ವ್ಯಕ್ತಿ ನಾನು ನನ್ನದು ಅಂತ ಚಿಂತನೆಯಿಂದ ಮುಕ್ತನ ಆಗ್ತಾನೆ, ಎಲ್ಲವೂ ಭಗವಂತನದು ಅಂತ ಚಿಂತನೆ ಇರ್ತಾನೆ. ಮಾತೃವತ್ ಅಷ್ಟವತ್ ಸರ್ವಭೂತೇಷು. ಪರಸ್ತ್ರೀಯರನ್ನು ತಾಯಿಯಾಗಿ ನೋಡುವಂಥದ್ದು, ಪರರ ವಸ್ತುಗಳನ್ನು ಕಸ ಅಂತ ನೋಡುವಂಥದ್ದು, ಹಾಗೂ ಎಲ್ಲರಲ್ಲಿ ಆತ್ಮವನ್ನು ಕಾಣುವಂಥವನು ಸಂತುಷ್ಟನಾಗಿರ್ತಾನೆ. ಸೊ ಮುಖ್ಯವಾಗಿ ನಡೀತಾ ಇರೋದಿದೆ ಪರಸ್ತ್ರೀ. ಸೊ ಎಲ್ಲರಿಗೂ ಆಸೆ ಏನು? ಎಲ್ಲ ಸ್ತ್ರೀಯನ್ನು ಭೋಗಿಸ್ಬೇಕು ಅನ್ನೋದು ಆಸೆ. ಇಲ್ಲಿ ಶಾಸ್ತ್ರ ಏನು ಹೇಳುತ್ತೆ, ಯಾವಾಗ ವ್ಯಕ್ತಿ ತನ್ನ ಹೆಂಡತಿ ಒಬ್ಬಳನ್ನು ಬಿಟ್ಟು ಬೇರೆಯವ್ರನ್ನೆಲ್ಲ ತಾಯಿಯಾಗಿ ಕಾಣಬೇಕು, ಇನ್ನೊಬ್ಬರ ವಸ್ತುಗಳನ್ನು ಕಸವಾಗಿ ನೋಡಬೇಕು, ನಾವು ಅದನ್ನು ಕಿತ್ಕೋಬೇಕು ಅಂತಲ್ಲ, ನಂದು ವಸ್ತು ಅಂದರೆ ಅಷ್ಟೇ ನಂದು, ಬೇರೆಯವ್ರದ್ದು ಅಲ್ಲೇನು ಬಿದ್ದಿದ್ರು ಕೂಡ ಅದನ್ನು ಮುಟ್ಲಿಕ್ಕೆ ಹೋಗಬಾರ್ದು, ಕಸದ ಹಾಕಿ. ಮತ್ತು ಎಲ್ಲದರಲ್ಲೂ ಆತ್ಮವತ್ ಸರ್ವಭೂತೇಷು, ಯಾವಾಗ ಎಲ್ಲ ಜೀವಿಗಳಲ್ಲಿ ಆತ್ಮ ಇದೆ ಚಿಂತನೆ ಒಬ್ಬರು ಬೆಳೆಸ್ಕೋತಾನೆ, ಅಂತಹ ವ್ಯಕ್ತಿಯು ತಾನು ಸುಖವಾಗಿರ್ತಾನೆ, ಬೇರೆಯವರು ಕೂಡ ಸುಖವಾಗಿರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ. ಶ್ಲೋಕ 72 ಕೊನೆಯ ಶ್ಲೋಕ, 2ನೇ ಅಧ್ಯಾಯದು. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಮಂತಕಾಲೇಪಿ ಬ್ರಹ್ಮನಿರ್ವಾಣಮೃಚ್ಛತಿ. ಇದು ಆಧ್ಯಾತ್ಮಿಕ ಮತ್ತು ದೇವಸಮ್ಮತ ಬದುಕಿನ ರೀತಿ. ಇದನ್ನು ಸಾಧಿಸಿದ ಅನಂತರ ಮನುಷ್ಯನು ಭ್ರಮೆಗೆ ಒಳಗಾಗುವುದಿಲ್ಲ. ಸಾವಿನ ಗಳಿಗೆಯಲ್ಲೂ ಮನುಷ್ಯನು ಈ ಸ್ಥಿತಿಯಲ್ಲಿದ್ದರೆ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲನು. ಸೊ ಭಗವಂತ ಈಗ ಇದನ್ನು ಪೂರ್ಣಗೊಳಿಸ್ತಾ ಇದ್ದಾನೆ. ಈ ರೀತಿ ಗುಣಗಳು ಬೆಳೆಸ್ಕೊಳ್ಳೋದ್ರಿಂದ ಸಿಗುವಂಥ ಲಾಭ ಏನು? ಸೊ ನಾವು ಏನೇ ಮಾಡಿದ್ರೂ ಕೂಡ ಕೊನೆಗೆ ನಮಗೇನು ಲಾಭ ಅಂತ ಚಿಂತನೆ ಮಾಡ್ತೀವಲ್ಲ, ವ್ಯಾಪಾರ ಮಾಡುವಂಥ ಎಷ್ಟು ಹಣ ಸಿಗುತ್ತೆ, ಏನು ಸಿಗುತ್ತೆ. ಹಾಗೆಯೇ ನಾವು ಪ್ರಶ್ನೆ ಮಾಡ್ಬೋದು, ತಪಸ್ಸೆ ಮಾಡಿ ಅಂತ ಹೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ಆಸೆ ಪಡಬಾರ್ದು ಅಂತ ಹೇಳ್ತಾ ಇದ್ದೀರಾ, ಎಲ್ಲರವನ್ನು ಆತ್ಮವನ್ನು ನೋಡ್ಕೋಬೇಕು ಅಂತೆಲ್ಲ ಕೇಳ್ತಾ ಇದ್ದೀರಾ, ಯುಕ್ತ ವೈರಾಗ್ಯ ಬೆಳೆಸ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ಇದನ್ನು ನನಗೇನು ಸಿಗುತ್ತೆ ಕೊನೆಯಲ್ಲಿ? ಮೇಲೆ ನಮಗೇನು ಸಿಗುತ್ತೆ? ಇಂತಹ ವ್ಯಕ್ತಿ ಭಗವದ್ಧಾಮವನ್ನು ಪ್ರಾಪ್ತಿ ಆಗ್ತಾನೆ, ಭಗವಂತನ ಧಾಮವನ್ನು ಪ್ರವೇಶ ಮಾಡ್ತಾನೆ. ಸೊ ಭಗವಂತನ ಲೋಕ ಪ್ರವೇಶ ಮಾಡಲಿಕ್ಕೆ ಬೇಕಾಗಿರುವಂಥ ಗುಣಗಳಿದು. ಆಗ ಇಲ್ಲಿಂದ ಅಮೇರಿಕಾಗೆ ಹೋಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಏನು ಗುಣಗಳು ನೋಡ್ತಾರೆ? ಫಸ್ಟು ನಮ್ಮದು ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾರೆ, ಹಣ ಇದೆಯಾ, ಎಲ್ಲೋ ಈ ದೇಶದಿಂದ ಅಲ್ಲಿ ದೇಶದಲ್ಲಿ ಉಳ್ಕೊಂಡ್ಬಿಡ್ತಾನೇನೋ, ಅಲ್ಲಿ ಹಂಗೆ ಬಿಡೋದಿಲ್ಲ, ಅವನಿದ್ದು ವಾಪಸ್ ಹೋಗೋಷ್ಟು ಹಣ ಇದೆಯಾ, ಅಥವಾ ವ್ಯಾಪಾರ ನಮಗೆ ಲಾಭ ಇದೆಯಾ ಈ ವ್ಯಕ್ತಿಯಿಂದ ಕರ್ಸ್ಕೊಳ್ಳೋದ್ರಿಂದ ನೋಡ್ತಾರೆ. ಸೊ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದು ಇದ್ದಾನೆ, ಮತ್ತೆಲ್ಲ ಕ್ರಿಮಿನಲ್ ರೆಕಾರ್ಡ್ಗಳಿದೆಯಾ, ತಪ್ಪುಗಳು ಮಾಡಿದಾನ, ಸೊ ಅದೆಲ್ಲ ನೋಡಿ ಸೊ ಎಲ್ಲ ಓಕೆ ಅಂತ ಹೇಳಿದ್ರೆ ಪರ್ಮಿಷನ್ ಕೊಡ್ತಾರೆ ಬರಲಿಕ್ಕೆ. ಹಾಗೆ ಭಗವಂತನ ಲೋಕಕ್ಕೆ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ನಾವು ಎಷ್ಟು ಹಣ ಸಂಪಾದನೆ ಮಾಡಿದ್ದೀವಿ, ಅಥವಾ ನಾವು ಎಷ್ಟು ನಮಗೆ ಸಂಬಂಧಿಕರಿದ್ದಾರೆ, ಮಕ್ಕಳಿದ್ದಾರೆ, ಮನೆಗಳಿದೆ, ಸಹೋದರರಿದೆ ನೋಡೋದಿಲ್ಲ. ಅಲ್ಲಿ ನೋಡುವಂಥದ್ದು ನಾವು ಎಷ್ಟು ಮಟ್ಟಿಗೆ ಭಗವಂತನ ಚಿಂತನೆ ಅನ್ನೋದು ಮಾಡಿದ್ದೀವಿ, ಎಷ್ಟು ಮಟ್ಟಿಗೆ ನಾನು ಎಲ್ಲ ಈ ಭೌತಿಕ ವಿಷಯಗಳನ್ನು ಬಿಟ್ಟಿದ್ದೀನಿ, ಇದನ್ನು ನೋಡ್ತಾರೆ. ಸೊ ಯಾವಾಗ ಭೌತಿಕ ವಿಷಯಗಳು ಏನೂ ಇಲ್ಲ, ಕೇವಲ ಭಗವಂತನ ಸೇವೆ ಮಾಡಬೇಕು ಅನ್ನೋಂಥ ಭಾವನೆ ಬೆಳೆಸ್ಕೊಂಡಿದ್ದೀವಿ, ಅದು ನಮ್ಮನ್ನು ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಅವಕಾಶವನ್ನು ಕೊಡುತ್ತೆ. ಅದಕ್ಕೆ ಹೇಳುವಂಥದ್ದು ಕೃಷ್ಣ ಪ್ರಜ್ಞೆ. ಸೊ ನಮ್ಮ ಸಂಸ್ಥೆಯ ಹೆಸರು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್. ಸೊ ಇಲ್ಲಿ ನಾವು ಏನು ಹೇಳ್ಕೊಡ್ತಾ ಇರೋದು, ನಮ್ಮ ಚಿಂತನೆಯನ್ನು
ಈ ಕೆಳಮಟ್ಟದ ಚಿಂತನೆ, ನನಗೆಲ್ಲ ನನಗೆ ಬೇಕು ಅನ್ನೋದರಿಂದ ನನಗೆ ಭಗವಂತ ಬೇಕು ಅಂತ ಚಿಂತನೆಗೆ ಏರಿ. ಸೊ ಮನಸ್ಸನ್ನು ಎಲಿವೇಶನ್, ನಾವು ಕನ್ವರ್ಷನ್ ಮಾಡ್ತಾ ಇಲ್ಲ. ಜನ ಕನ್ವರ್ಷನ್ ಮಾಡಲಿಕ್ಕೆ ತುಂಬ ಒದ್ದಾಡ್ತಾ ಇದ್ದಾರೆ. ಹಿಂದೂಯಿಂದ ಮುಸ್ಲಿಮ್ ಕ್ರಿಶ್ಚಿಯನ್ ಇದೆಲ್ಲ ಎಲ್ಲರೂ ಒದ್ದಾಡ್ತಾರೆ. ಕನ್ವರ್ಷನ್ ಮಾಡಬೇಕು. ನೀನು ಕ್ರಿಶ್ಚಿಯನ್ ಆಗಿ ಮುಸ್ಲಿಮ್ ಆಗಿ ತಿರ್ಗಿ ಇದೇ ಚಿಂತನೆ ಇದ್ದರೆ, ನಂಗೆ ಅದು ಪಡಿಬೇಕು, ಅದು ಗಳಿಸ್ಬೇಕು, ಹಣ ಬೇಕು, ಅದು ಬೇಕು ಅಂತ ಚಿಂತನೆ ಇದ್ದರೆ ಇನ್ನು ಯಾವ ಇಲ್ಲ ಹೋದರೂ ಕೂಡ ಏನೂ ಪ್ರಯೋಜನ ಆಗೋದಿಲ್ಲ. ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳಲಾಗಿದೆ. ಸೊ ಎಲ್ಲಿ ತನಕ ಭೌತಿಕ ಆಸೆಗಳಿದೆ, ಅವನು ಎಲ್ಲಿ ಜಾತಿ ಕನ್ವರ್ಟ್ ಆದರೂ ಕೂಡ ಒಂದು ದುಃಖಕ್ಕೆ ಒಳಗಾಗ್ತಾನೆ. ಅದನ್ನು ಬೇಕಾಗಿರುವಂಥದ್ದು ನಮ್ಮ ಚಿಂತನೆ ಉತ್ತಮವಾಗಿ ಬೆಳಿಬೇಕು. ಆ ಉತ್ತಮವಾದ ಚಿಂತನೆ ಏನು? ಭಗವಂತ ಇದ್ದಾನೆ, ನಾನು ಭಗವಂತನ ಅಂಶ, ನಾನು ಭಗವಂತ ಜೊತೆ ಇರಬೇಕು, ಆ ಭಗವಂತನ ಪ್ರೀತಿಸಬೇಕು ಅಂತ ಭಾವನೆ ಬೆಳೆಸ್ಕೊಳ್ಳೋದೇ ನಿಜವಾದಂತಹ ಗುಣ. ಯಾರದನ್ನು ಬೆಳೆಸ್ಕೋತಾರೋ ಅವರು ಭಗವಂತ ಧಾಮವನ್ನು ಪ್ರವೇಶ ಮಾಡ್ತಾರೆ. ಸೊ ಇದೆಲ್ಲ ಭಗವಂತ ಇಷ್ಟೆಲ್ಲ ಉಪದೇಶ ಕೊಡ್ತಾ ಇರುವಂಥದ್ದು. ನಾವು ಯಾವಾಗ ಸ್ಥಿತಪ್ರಜ್ಞಾವಂತರಾಗಿರ್ತೀವಿ, ಉದ್ವೇಗಗೊಳ್ಳೋದಿಲ್ಲ, ನಿಯಮಗಳನ್ನು ಪಾಲನೆ ಮಾಡ್ತೀವಿ, ನಾವು ಮಂತ್ರಗಳನ್ನು ಜಪಿಸ್ತೀವಿ, ಆಗ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿರುತ್ತೆ. ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿದ್ದರೆ ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಗೆ ಬರುತ್ತೆ. ಸೊ ಉದಾಹರಣೆ ಯಾವಾಗಲೇ ಕೊಟ್ಟಿದ್ದಾರೆ. ಹೇಗೆ ಒಂದು ರಥದ ಕುದುರೆಗಳು ಇಂದ್ರಿಯಗಳಿದ್ದ ಹಾಗೆ. ಆ ಕುದುರೆಗೆ ಕಟ್ಟಿರೋಂಥ ಹಗ್ಗ ನಮ್ಮ ಮನಸ್ಸು. ಆ ರಥವನ್ನು ಓಡಿಸ್ತಾರಂಥ ವ್ಯಕ್ತಿ ಅವನು ನಮ್ಮ ಬುದ್ಧಿ. ಮತ್ತು ರಥದಲ್ಲಿ ಪ್ರಯಾಣ ಮಾಡ್ತಾ ಇರುವಂಥವನು ಆತ್ಮ. ಸೊ ಈ ಪ್ರಯಾಣ ಎಲ್ಲಿಗೆ ಮಾಡ್ತಾ ಇದೆ? ಈ ಭೌತಿಕ ಜಗತ್ತಿನಿಂದ ಆಧ್ಯಾತ್ಮಿಕ ಜಗತ್ತಿಗೆ ಪ್ರಯಾಣ ಮಾಡ್ತಾ ಇದೆ, ಈ ಮನುಷ್ಯ ಜನ್ಮ ಅಂತ ಸಿಕ್ಕಿರುವಂಥದ್ದು. ಆವಾಗ ಇಂದ್ರಿಯಗಳು, ಆ ಕುದುರೆಗಳು ಒಂದೇ ದಾರಿಯಲ್ಲಿ ಹೋಗಬೇಕು. 5 ಇಂದ್ರಿಯಗಳು ಬೇರೆ ಬೇರೆ ಓಡ್ಬಿಟ್ರೆ ರಥ ಮುರಿದು ಕೆಳಗೆ ಬೀಳುತ್ತೆ. ಇಂದ್ರಿಯಗಳು ಹೇಗೆ ಹೋಗುತ್ತೆ ಹಾಗೆ ಹಗ್ಗನೂ ಹೋಗುತ್ತೆ. ಆದರೆ ಆ ಬುದ್ಧಿ ಇರುವಂಥವನ ಹಗ್ಗವನ್ನು ಗಟ್ಟಿಗೆ ಹಿಡ್ಕೊಂಡ್ರೆ ಅದರಿಂದ ಇಂದ್ರಿಯಗಳು ಕೂಡ ಕುದುರೆಗಳು ಕೂಡ ಹರ್ಷಕ್ಕೆ ಬರುತ್ತೆ. ಬುದ್ಧಿ ಅನ್ನೋದು ತುಂಬ ಶಕ್ತಿ ಇರಬೇಕು. ಸೊ ಬುದ್ಧಿ ಶಕ್ತಿ ಆಗಬೇಕು, ಬುದ್ಧಿಗೆ ಶಕ್ತಿ ಸಿಗಬೇಕು ಅಂತ ಹೇಳಿದ್ರೆ ನಾವು ಭಗವದ್ಗೀತೆ ಅಂತ ಓದಬೇಕು. ಜ್ಞಾನ ಎಲ್ಲಿಂದ ಸಿಗುತ್ತೆ? ನಾವು ಓದುವ ಶಾಲಾ ಪುಸ್ತಕಗಳು ಸಿಗೋದಿಲ್ಲ, ಅಥವಾ ನಾವು ಕೆಲಸಕ್ಕೆ ಹೋಗ್ತೀವಿ ಅಲ್ಲಿನ ಒಂದು ಜ್ಞಾನ ಸಿಗೋದಿಲ್ಲ. ಎಲ್ಲಿ ಸಿಗುತ್ತೆ? ಭಕ್ತರ ಸಂಘದಲ್ಲಿ ಸಿಗುತ್ತೆ. ಭಕ್ತರ ಸಂಘದಲ್ಲಿ ಭಗವದ್ಗೀತೆ ಓದೋದ್ರಿಂದ ಹಾಗೂ ಭಗವಂತ ನಾಮಸ್ಮರಣೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಜಪಿಸೋದ್ರಿಂದ ನಮಗೆ ಭಗವಂತನ ಪ್ರಾಪ್ತಿ ಆಗ್ತದೆ. ಸೊ ಮುಂದೆ ಇಲ್ಲಿ ಪ್ರಭುಪಾದರ ಪ್ರಶ್ನೆ ಕೇಳ್ತಾ ಇದ್ದಾರೆ, ಎಷ್ಟು ಸಮಯ ತಗೋಬಹುದು ಒಂದು ಚಿಂತನೆ ಬರಲಿಕ್ಕೆ, ಭಗವಂತನ ಧಾಮ ಪ್ರವೇಶ ಮಾಡಲಿಕ್ಕೆ ಅಥವಾ ಭಗವಂತನ ಚಿಂತನೆ ಪರಿಪೂರ್ಣವಾಗಿ ಬರಲಿಕ್ಕೆ ಎಷ್ಟು ಸಮಯ ತಗೋಬಹುದು, ಎಷ್ಟು ಸಮಯ ಸಿಗಬೇಕಂತ? ಲೈಫ್ ಲಾಂಗ್ ಬೇಕಾಗುತ್ತೆ. ಇನ್ನೇನಾದರೂ ಉತ್ತರ? ಇನ್ನೇನಾದರೂ ಉತ್ತರ? ಹಲವು ವರ್ಷಗಳ ನಂತರ ಸ್ಥಿರವಾಗಿ ಮಾಡಿದ್ರೆ ಸಿಗ್ಬೋದು. ಶಾಸ್ತ್ರ ಹೇಳ್ತಾ ಇದೆ, ಒಂದು ಕ್ಷಣವೂ ಕೂಡ ಸಾಕು. ನೀವು ಈಗ ಸಂಪೂರ್ಣವಾಗಿ ಆ ವೈರಾಗ್ಯದಿಂದ ಬೆಳೆಸ್ಕೊಂಥ ಶಕ್ತಿ ಇದೆ. ಅದಕ್ಕೆ ಉದಾಹರಣೆ ಇದೆ, ಕಟ್ವಂಗ ಮಹರ್ಷಿಗಳು, ಕಟ್ವಂಗ ರಾಜ. ಸೊ ಕಟ್ವಂಗ ತುಂಬ ಶಕ್ತಿಯುತವಾದಂತಹ ರಾಜ. ಅಲ್ಲಿ ಎಷ್ಟು ಶಕ್ತಿ ಇತ್ತು ಅಂತ ಹೇಳಿದ್ರೆ, ದೇವಾದೇವತೆಗಳು ಅವನ್ನ ಕರ್ಕೊಂಡು ಹೋಗಿದ್ರು ಸ್ವರ್ಗಲೋಕದಲ್ಲಿ ರಾಕ್ಷಸ ಜೊತೆ ಯುದ್ಧ ಮಾಡಲಿಕ್ಕೆ. ಅಷ್ಟು ಶಕ್ತಿ ಇತ್ತು. ಯುದ್ಧ ಮಾಡಿ 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 ಹಲವು ವರ್ಷಗಳಾಗುತ್ತೆ ಅಲ್ಲಿ. ಮತ್ತು ಯುದ್ಧದಲ್ಲಿ ಗೆಲ್ತಾರೆ. ಮತ್ತು ಕಟ್ವಂಗ ಹೇಳ್ತಾನೆ, ಆಯ್ತು ನಾನು ಪರಿವಾರದ ತುಂಬ ದಿವಸ ಆಯಿತು ಹೋಗಬೇಕು ಅಂತ. ಆದರೆ ದೇವತೆಗಳು ಹೇಳ್ತಾರೆ, ನೋಡು, ಭೂಲೋಕದ ಸಮಯ ಬೇರೆ, ಸ್ವರ್ಗಲೋಕದ ಸಮಯ ಬೇರೆ. ಸ್ವರ್ಗಲೋಕದಲ್ಲಿ ಒಂದು ದಿವಸ ಆದಾಗ ಭೂಲೋಕದಲ್ಲಿ ಒಂದು ವರ್ಷ ಆಗೋಗುತ್ತೆ. ಇಲ್ಲಿ ಹಲವು ದಿವಸಗಳಾಗಿದೆ, ಅದರಿಂದ ನಿನ್ನ ಪೀಳಿಗೆಗಳೇ ಮುಗ್ದೋಗ್ಬಿಟ್ಟಿದೆ. ನಿನ್ನ ಸಂತಾನ ಮುಂದೆ ಯಾರೂ ಇಲ್ಲವೇ ಇಲ್ಲ. ಮತ್ತು ನಿಂದ ಆಯಸ್ಸು, ನನ್ನ ಆಯಸ್ಸು ಎಷ್ಟಿದೆ, ಇನ್ನು ಎಷ್ಟು ಬರುತ್ತೀನಿ ನೋಡ್ತಾರೆ, ಇನ್ನೂ ಸ್ವಲ್ಪ ಕ್ಷಣಗಳೇ ಇರೋವಂಥದ್ದು, ನೀನು ದೇಹತ್ಯಾಗ ಮಾಡಿದೆ. ಸೊ ಆ ಸಮಯದಲ್ಲೇ ಕಟ್ವಂಗ ರಾಜ ಏನು ಮಾಡ್ತಾನೆ, ಸಂಪೂರ್ಣವಾಗಿ ಎಲ್ಲ ಆಸೆಗಳು, ನನಗೆ ಇನ್ನೂ ಬಾಳಬೇಕು, ಬದುಕಬೇಕು, ಇನ್ನೇನೋ ಬೇಕು, ಅದೆಲ್ಲ ಚಿಂತನೆಯನ್ನು ಬಿಟ್ಬಿಟ್ಟು ಅವನು ಭಗವಂತನ ಧ್ಯಾನದಲ್ಲಿ ಸಂಪೂರ್ಣ ವೈರಾಗ್ಯದಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಭಗವಂತ ನಾಮಸ್ಮರಣೆ ಮಾಡ್ತಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನು ಭಯ ಬರಲಿಲ್ಲ, ಬೇಜಾರಿರಲಿಲ್ಲ.
ನಾನು ಅನಾವಶ್ಯಕವಾಗಿ ಯುದ್ಧ ಮಾಡೋದಲ್ಲ, ನನ್ನ ಯಾರೂ ಇಲ್ಲ ಅಲ್ಲ ಅಂತ ದುಃಖವನ್ನು ಪಡೆದೇ ಆಯಿತು, ಮುಗೀತು, ಕತೆ ಆಯಿತು. ಅಂದರೆ ಈಗ ನಂದು ಅಷ್ಟು ಆಯಸ್ಸಿದೆ, ಇದೆಲ್ಲ ನಾನು ಬಂದು ಚಿಂತನೆ ಮಾಡ್ತಾ ಹೋಗಬೇಕು ಅಂತ ಆ ಕ್ಷಣವೇ ಅವನು ಮನಸ್ಸನ್ನು ರೆಡಿ ಮಾಡಿಕೊಂಡ, ಆಗ್ತಾ ಮಾಡಿದ ತಕ್ಷಣ ಭಗವಂತನ ಲೋಕಕ್ಕೆ ಅವನು ಹೋಗ್ಬಿಟ್ಟ. ಸೊ ಅದರಿಂದ ಸಂಪೂರ್ಣ ಭಕ್ತಿಗೆ ಕೇಂದ್ರೀಕರಣ ಆಗಲಿಕ್ಕೆ ಒಂದು ಕ್ಷಣವೂ ಕೂಡ ಸಾಕು. ಆದರೆ ನಾವು ಸತತವಾಗಿ ಆ ಪ್ರಯತ್ನ ಅನ್ನೋದು ಯಾವಾಗ ಜೀವ ಹೋಗುತ್ತೆ ಗೊತ್ತಿಲ್ಲ. ಪರೀಕ್ಷಿತ್ ಮಹಾರಾಜನಿಗೆ ಅವ್ನಿಗೆ ಗೊತ್ತಿತ್ತು 7 ದಿವಸದಲ್ಲಿ ಹೋಗುತ್ತಾನೆ ಅಂತ. ನಿಗೊಂದು ಶಾಪ ಆಯಿತು, 7 ದಿವಸದಲ್ಲಿ ಸಾಹಿತ್ಯ ಅಂತ ಶಾಪ ಆಗ್ತಾರೆ. ಅವನು ತುರಂತವಾಗಿ ರಾಜ್ಯ ಎಲ್ಲ ತ್ಯಾಗ ಮಾಡಿ ಶುಕದೇವ ಗೋಸ್ವಾಮಿಯವರಿಂದ ಉಪದೇಶ ಪಡೆಯಲಿಕ್ಕೆ ಶುರು ಮಾಡ್ತಾನೆ. 7 ದಿವಸಗಳು ಸತತವಾಗಿ ಭಾಗವತ ಪ್ರವಚನ ಕೇಳಿಸ್ಕೊತಾನೆ. ಅವನು ಭಗವಂತ ಧಾಮಕ್ಕೆ ಹೋಗ್ತಾನೆ. ನಮಗೆ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ. ನಾವು ಪ್ರತಿ ಕ್ಷಣವೂ ಕೂಡ ಈ ಚಿಂತನೆ ಇರಬೇಕು, ಕೃಷ್ಣನೇ ನಮಗೆಲ್ಲ, ಅದನ್ನು ಬಿಟ್ಟು ನಮಗೆ ಬೇರೆ ಅನ್ಯ ಯಾವುದೇ ಆಸೆಗಳಿಲ್ಲ ಅನ್ನುವಂಥ ಚಿಂತನೆ ನಾವು ಸದಾ ಇಟ್ಕೊಂಡಿದ್ರೆ, ನಮ್ಮ ಭಾವನೆಯಿಂದ ನಾವು ಕೆಲಸಗಳನ್ನ ಮಾಡ್ತಾಯಿದ್ರೆ ನಾವು ಭಗವಂತನ ಧಾಮಕ್ಕೆ ಪ್ರವೇಶ ಮಾಡಲಿಕ್ಕೆ ನಾವು ತಯಾರಾಗ್ತೀವಿ. ಸೊ ಇದೇ ನಿಜವಾದಂತಹ ಜೀವನ. ಸೊ ಬ್ರಹ್ಮ ನಿರ್ವಾಣ, ಸೊ ಬ್ರಹ್ಮಸ್ಥಿತಿ ಅಂತ ಹೇಳಿದ್ರೆ ಇಷ್ಟೇ. ನಾವು ಇಲ್ಲೇ ಇದ್ದರೂ ಕೂಡ ಈ ಚಿಂತನೆಯಲ್ಲಿದ್ದೀವಿ, ಕೃಷ್ಣನೇ ಎಲ್ಲದಕ್ಕೂ ಕಾರಣಕರ್ತ. ಅದೇ ಬ್ರಹ್ಮಭೂತಾನ ನಾ ಸೋಚತಿ ನಾ ಕಾಂಕ್ಷತಿ. ಅವನಿಗೆ ಅನ್ನೇ ಯಾವ ಚಿಂತನೆ ಇಲ್ಲ. ಎಷ್ಟೇ ಐಶ್ವರ್ಯಗಳಿದ್ದರೂ ಅವನಿಗೆ ಅದ್ರಲ್ಲಿ ಮೋಹ ಇಲ್ಲ. ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಇಲ್ಲ, ಹಾಳು ಮಾಡೋದು ಇಲ್ಲ. ಸರಿಯಾಗಿ ಉಪಯೋಗ ಮಾಡ್ತಾನೆ ಭಗವಂತನ ಸೇವೆಯಲ್ಲಿ. ಇವತ್ತು ಕೂಡ ಅನೇಕ ರಾಜರಿದ್ದಾರೆ. ಈಗ ನಾವೆಲ್ಲ ದಕ್ಷಿಣ ಭಾರತಕ್ಕೆ ಯಾತ್ರೆ ಹೋಗಿದ್ವಿ. ಇಲ್ಲೆಲ್ಲ ಇವಾಗ ಗುರುವಾಯೂರಿದೆ, ಮತ್ತು ಅಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಇದೆ. ಅಲ್ಲಿನ ಏನೆಲ್ಲ ಭೋಜನಗಳು ಆಗುತ್ತೆ ಅಥವಾ ವಿಶೇಷ ಪೂಜೆಗಳಾಗುತ್ತೆ. ಇವತ್ತು ಕೂಡ ಅಲ್ಲಿರೋ ರಾಣಿಯರು ಅದೆಲ್ಲ ಸೇವೆಗಳು ಅವರೇ ಮಾಡ್ತಾ ಇರುವಂಥದ್ದು. ಅವರ ಐಶ್ವರ್ಯದಿಂದ ಪ್ರತಿನಿತ್ಯದ ಸೇವೆ ಅನ್ನೋದು ಅವ್ರು ಮಾಡಿಸ್ತಾ ಇದ್ದಾರೆ. ಅದು ಅವರ ತಾತ ಮುಜ ಯಾವಾಗಿಂದ ಸ್ಥಾಪನೆ ಆಗಿತ್ತು ಆ ರಾಜಗಳಿಂದ ಇವರು ರಾಜಕುಲದವರೇ ಪ್ರತಿನಿತ್ಯದ ಅನ್ನದಾನ ಸೇವೆ ಎಲ್ಲರೂ ಕೂಡ ನಡೆಸ್ತಾ ಬರ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಅವರ ಐಶ್ವರ್ಯವನ್ನು ಭಗವಂತನ ಸೇವೆಗೋಸ್ಕರ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಇವಾಗ ಭಗವಂತ ಸಂಪೂರ್ಣಗೊಳಿಸ್ತಾ ಇದ್ದಾನೆ. ಸೊ ನೀವು ಇಷ್ಟು ತಪಸ್ಸೆ ಮಾಡಿದ್ರೆ ನಿಮಗೇನು ಲಾಭ ಸಿಗುತ್ತೆ? ನನ್ನ ಧಾಮಕ್ಕೆ ಪ್ರವೇಶ ಮಾಡ್ತೀರ. ತದ್ಭಾಸಯತೆ ಸೂರ್ಯೋ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮ ಮಮ. ಸೊ ಭಗವಂತನ ಧಾಮಕ್ಕೆ ನಾವು ಹೋದರೆ ಮತ್ತೆ ನಾವು ತಿರ್ಗಿ ವಾಪಸ್ ಇಲ್ಲಿಗೆ ಬರೋದಿಲ್ಲ. ಸೊ ಈ ಜಗತ್ತಲ್ಲಿ ನಾವು ಮತ್ತೆ ಹುಟ್ಟು ಕಾಯಿಲೆ ಇದೆಲ್ಲ ಅನುಭವ ಆಗುತ್ತೆ. ಆದರೆ ಭಗವಂತನ ಲೋಕಕ್ಕೆ ಹೋದರೆ ನಮ್ಮ ನಿಜವಾದ ಸ್ವರೂಪ, ಆತ್ಮದ ಸ್ವರೂಪ ಪ್ರಕಟವಾಗುತ್ತೆ. ಆತ್ಮಕ್ಕೆ ಒಂದು ಸ್ವರೂಪ ಇದೆ, ಏನೋ ಇರ್ಬೋದು. ಅಲ್ಲಿ ನಾವು ಪುರುಷ ಇರ್ಬೋದು, ಸ್ತ್ರೀ ಇರ್ಬೋದು, ಮರ ಇರ್ಬೋದು, ಗಿಡ ಇರ್ಬೋದು, ಪ್ರಾಣಿ ಇರ್ಬೋದು. ಅರೆ ಅದೆಲ್ಲವೂ ಕೂಡ ಸಂತೋಷವಾಗಿದೆ. ಸೊ ಇಲ್ಲಿನ ಹಾಗೆ ಒಂದೊಂದು ಕಿತ್ತಾಡಬೇಕು ಅಂತ ಏನಿಲ್ಲ. ಅಲ್ಲೆಲ್ಲನೂ ಸಮಾನ, ಸಂತೋಷವಾಗಿ ಎಲ್ಲರೂ ಕೂಡ ಜೊತೆಗಿರ್ತಾರೆ. ಆ ಸ್ವರೂಪ ಪ್ರಕಟವಾಗುತ್ತೆ. ಅದು ಅಂತಿಮ ಲಕ್ಷ್ಯ. ಹರೇ ಕೃಷ್ಣ.